परतत्वे सदा लीनो रामकृष्णस्तमाज्ञया यो धर्मस्थापनरतो वीरेशं तं नमाम्यहम् वीरेशं तं नमाम्यहम् वीरेशं तं नमाम्यहम्। ಎಲ್ರಿಗೂ ನಮಸ್ಕಾರ. ಇದು ಚೆನ್ನಾಗಿದ್ದೀರಾ? ಸೊ ಫಸ್ಟ್ ಆಫ್ ಆಲ್ ವಿವೇಕಾಂಶ ತಂಡಕ್ಕೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತೇನೆ. ಅವರು ಸ್ವಾಮಿ ಪುರುಷೋತ್ತಮಾನಂದಜಿಯಿಂದ ಇನ್ಸ್ಪೈರ್ ಆಗಿ ಅನೇಕ ಸೇವಾ ಕಾರ್ಯಗಳನ್ನು ತಮ್ಮನ್ನು ತಾವು ತೊಡಗಿಸ್ಕೊಳ್ತಾ ಆಧ್ಯಾತ್ಮಿಕ ಸಾಧನೆಯನ್ನು ತೀವ್ರ ಗತಿಯಲ್ಲಿ ಮಾಡ್ತಾ ಲೋಕ ಕಲ್ಯಾಣಕ್ಕೋಸ್ಕರ ತಮ್ಮನ್ನು ಹೆಚ್ಚಿನ ಸಮಯವನ್ನು ತಾವು ಕೊಡ್ತಾ ಇದ್ದಾರೆ ಅಂತ ಒಂದು ಶಕ್ತಿಶಾಲಿ ಒಂದು ತಂಡ ಅಂತಾನೆ ಹೇಳ್ಬೋದು ವಿವೇಕಾಂಶ ಅವರು. ಅವ್ರ ಜೊತೆ ಈ ಕಾರ್ಯಕ್ರಮ ಮಾಡಲಿಕ್ಕೆ ನನಗೆ ತುಂಬಾ ಖುಷಿಯಾಗಿದೆ. ಸೊ ಆರ್ಯ ಜರ್ನಿ ಗರ್ಭ ಸಂಸ್ಕಾರದ ಬಗ್ಗೆ ನಿಮಗೆ ಗರ್ಭಿಣಿಯರಿಗೆ ಬಂದಿದ್ದೀರಾ, ನಿಮ್ಗೆಲ್ಲರಿಗೂ ಆಲ್ಮೋಸ್ಟ್ ಗೊತ್ತಾಗಿದೆ ಏನಿದೆ ಅಂತ ಹೇಳಿ. ಆರ್ಯ ಅನ್ನೋ ಪದ ಕೇಳಿದಿರಾ? ಎಲ್ಲಾದ್ರೂ ಎಲ್ಲಿ ಕೇಳಿದಿರಾ? ಯಾರು ಹೇಳ್ತೀರಾ? ಆರ್ಯ ಅನ್ನೋ ವರ್ಡ್ ಟಿವಿ ಸೀರಿಯಲ್ಸ್ ಅಲ್ಲಿ ಕೇಳಿರ್ತೀರಾ? ಯಾವ ಸೀರಿಯಲ್? ಮಹಾಭಾರತ ಮತ್ತೆ ರಾಮಾಯಣದಲ್ಲಿ ಕೂಡ ಸೀರಿಯಲ್ ಅಲ್ಲಿ ದ್ರೌಪದಿ ಧರ್ಮರಾಜನಿಗೆ ಹೇಳ್ತಾರೆ ಆರ್ಯ ಅಂತ ಕರೀತಾಳೆ, ಹೌದಾ? ಸೀತೆ ರಾಮನಿಗೆ ರಾಮ ಅಂತ ಕರೆಯಲ್ಲ, ಏನ್ ಕರೀತಾರೆ? ಆರ್ಯ ಅಂತ ಹೇಳಿ. ಆರ್ಯ ಅಂದ್ರೆ ಪದದ ಅರ್ಥನೇ ಶ್ರೇಷ್ಠ ಅಂತ ಹೇಳಿ. ಆರ್ಯ ಪದದ ಅರ್ಥನೇ ಶ್ರೇಷ್ಠ ಅಂತ ಹೇಳಿ. ಇವಾಗ ನಾವು ಕೂಡ ನಮ್ಮ ಹಸ್ಬೆಂಡಿಗೆ ನೋಡಿ, ನೀವು ಹಸ್ಬೆಂಡಿಗೆ ಏನಂತ ಕರಿತೀರಿ? ಏನ್ರಿ ಅಂತ ಕರಿತೀರಿ. ರೀ ಅಂದ್ರೆ ಏನೋ ರೆಸ್ಪೆಕ್ಟ್. ಅವ್ರು ದೊಡ್ಡವ್ರು, ನಮ್ಗಿಂತ ವಯಸ್ಸಲ್ಲಿ, ಮತ್ತೆ ಮನೇಲಿ ಎಷ್ಟೊಂದು ಕೆಲಸಗಳು ಮಾಡ್ತಾರೆ, ದೊಡ್ಡ ಜವಾಬ್ದಾರಿ ಎಲ್ಲ ಇರುತ್ತೆ ಅಂತ ಹೇಳಿ ಹಸ್ಬೆಂಡಿಗೆ ನಾವು ಒಂದು ರೆಸ್ಪೆಕ್ಟ್ ತೋರಿಸ್ತಾ ಏನಂತ ಹೇಳ್ತೀವಿ? ರೀ ಅಂತ ಕರಿತೀವಿ. ಅದೇ ರೀತಿ ನಮ್ಮ ಮೊದಲಿನ ಕಾಲದಲ್ಲಿ ಆರ್ಯ ಅಂತ ಕರಿತಾ ಇದ್ರು ಹಸ್ಬೆಂಡ್ಗೆ. ಒಬ್ಬ ಶ್ರೇಷ್ಠ ವ್ಯಕ್ತಿಗೆ ಆರ್ಯ ಅಂತ ಕರಿತಾ ಇದ್ರು. ಮತ್ತೆ ಅದಕ್ಕೋಸ್ಕರ ಅಂತ ಶ್ರೇಷ್ಠ ಅಂತಂದ್ರೆ ಯಾರು ಅಂತ ಬರುತ್ತೆ. ಶ್ರೇಷ್ಠ ಯಾರು? ಎಲ್ಲರನ್ನ ಶ್ರೇಷ್ಠ ಅಂತ ಕರೆಯಕ್ಕಾಗಲ್ಲ. ಯಾರು ಶ್ರೇಷ್ಠರು ಅಂತಂದ್ರೆ ತಮ್ಮ ಪೂರ್ತಿ ಜೀವನವನ್ನ ಲೋಕ ಕಲ್ಯಾಣಕ್ಕೋಸ್ಕರ ಸಮರ್ಪಣೆ ಮಾಡ್ತಾರಲ್ಲ ಅವ್ರನ್ನ ಶ್ರೇಷ್ಠ ವ್ಯಕ್ತಿಗಳನ್ನ ಕರೀತಾರೆ, ಹೌದಾ? ಸೊ ಅಂತ ಶ್ರೇಷ್ಠ ವ್ಯಕ್ತಿಗಳಿಂದ ನಮ್ಮ ದೇಶ ತುಂಬಿತ್ತು. ನಮ್ಮ ದೇಶದಲ್ಲಿ ಅನರ್ಘ್ಯ ರತ್ನಗಳು ಅತಿ ಹೆಚ್ಚಾಗಿದ್ರು. ವ್ಯಾಸ ಮಹರ್ಷಿ ಆಗಿರ್ಬೋದು, ವಾಲ್ಮೀಕಿ ಆಗಿರ್ಬೋದು, ಅಗಸ್ತ್ಯ ಮುನಿಗಳು, ಕಶ್ಯಪ ಮಹರ್ಷಿಗಳು, ಜಮದಗ್ನಿ, ಭೃಗು, ಯಜ್ಞವಲ್ಕರು, ಅನೇಕ ಋಷಿಗಳು. ಅಷ್ಟೇ ಅಲ್ಲದೆ ಮಹಿಳಾ ಸಾಧಕರು ಕೂಡ ಎಷ್ಟೊಂದು ಇವರಿದ್ರು. ಮೈತ್ರಿ, ಗಾರ್ಗೇಯಿ, ದಮಯಂತಿ, ಸೀತಾ, ಸಾವಿತ್ರಿ, ಹೌದಾ ಇಲ್ಲ? ಅದೇ ರೀತಿ ನಾವು ಇವರೆಲ್ಲ ಕೆಲವೊಂದು ಹೆಸರು ಮೇನ್ ಇರೋರು, ಆದ್ರೆ ಇಡೀ ದೇಶನೇ ಅಂತ ಒಂದು ಮಹಾತ್ಮರು ಇಂದ ತುಂಬಿಕೊಂಡಿತ್ತು. ಅದಕ್ಕೋಸ್ಕರ ಇಡೀ ದೇಶವನ್ನ ಶ್ರೇಷ್ಠ ಜನಾಂಗ ಅಂತ ಕರಿತಿತ್ತು. ಅದನ್ನ ಒಂದು ಪದದಿಂದ ಕರಿತಾ ಇದ್ರು, ಏನಂತಂದ್ರೆ ಆರ್ಯಾವರ್ತ ಅಂತ. ಆರ್ಯಾವರ್ತ, ಆರ್ಯರು ನೆಲೆಸಿದಂತ ನಾಡು. ಇಡೀ ಭಾರತವನ್ನ ಆರ್ಯರು ನೆಲೆಸಿದಂತ ನಾಡು ಅಂತ. ನಮ್ ಇಡೀ ದೇಶದಲ್ಲಿ ಶ್ರೇಷ್ಠ ವ್ಯಕ್ತಿಗಳೇ ಅತಿ ಹೆಚ್ಚಾಗಿ ಇದ್ರು ಅಂತ ಹೇಳಿ. ಅದಕ್ಕೋಸ್ಕರ ಈ ದೇಶವನ್ನ ಶ್ರೇಷ್ಠ ವ್ಯಕ್ತಿಗಳ ನಾಡು, ಆರ್ಯವರ್ತ ಅಂತ ಕರಿತಾ ಇದ್ರು. ಅದಾದ ನಂತರ ಏನೇನೋ ಕಾರಣಾಂತರಗಳಿಂದ ಏನೇನೋ ಆಯ್ತು, ಇನ್ವೇಷನ್ಸ್ ಆಯ್ತು, ತುಂಬಾ ಆಯ್ತು, ಅದೆಲ್ಲ ನೆಕ್ಸ್ಟ್ ನೋಡೋಣಂತೆ. ಇವಾಗ ನಮ್ಮ ದೇಶ ಅಷ್ಟೊಂದು ಮಹಾತ್ಮರೇ ಅಷ್ಟೊಂದು ಜನಿಸ್ತಾ ಇಲ್ಲ, ಕಡಿಮೆ ಇದೆ. ಆದ್ರೆ ಅಂತ ಮಹಾತ್ಮರು ಯಾವ ರೀತಿ ಹುಟ್ಟುತ್ತಾ ಇದ್ರು ಅಂತ ಹೇಳಿ ನಮ್ಮ ಶಾಸ್ತ್ರಗಳು ತೆಗೆದು ನೋಡ್ತಾ ಹೋದ್ರೆ ಒಬ್ಬ ಮನುಷ್ಯ ಮಹಾತ್ಮ ಆಗೋದು ಯಾವ ರೀತಿ ಅಂತಂದ್ರೆ ಅವನ ಆಧ್ಯಾತ್ಮಿಕ ಶಕ್ತಿಯಿಂದ ಮತ್ತೆ ಸಂಸ್ಕಾರಗಳಿಂದ ಅಂತ ಹೇಳಿ. ಇವೆರಡು ಪಾಯಿಂಟ್ ಮೇನ್ ನಾವು ಅಬ್ಸರ್ವ್ ಮಾಡ್ಬೋದು. ಒಂದು ಆಧ್ಯಾತ್ಮಿಕ ಶಕ್ತಿಯಿಂದ ಮತ್ತೆ ಅವನಲ್ಲಿರುವಂತ ಸಂಸ್ಕಾರಗಳಿಂದ. ಇವಾಗ ಸಂಸ್ಕಾರ, ಫಾರ್ ಎಕ್ಸಾಂಪಲ್, ತಾಯಿ ಮಗುವಿಗೆ ನೋಡಿ, ಮಗುವಿಗೆ ಹೇಳ್ತಾಳೆ ಆ ರೀತಿ ಅಲ್ಲ, ಈ ರೀತಿ ಹೇಳು ಅಂತೇಳಿ. ಅಪ್ಪ ಅಂತ ತಪ್ಪು ಹೇಳ್ತಾ ಇದ್ರೆ ಅಪ್ಪ ಅಂತ ಕರೆಕ್ಟ್ ಆಗಿ ಹೇಳು ಅಂತ ಹೇಳ್ತಾಳೆ. ಶೂಲೇಸ್ ಕಟ್ಕೊಳಕ್ ಬರಲ್ಲ ಮಗುವಿಗೆ, ಶೂಲೇಸ್ ಕಟ್ಟಿಸ್ತಾಳೆ, ಮಂತ್ರ ಹೇಳ್ಕೊಡ್ತಾಳೆ, ಮಾತಾಡೋದನ್ನೇ ಹೇಳ್ಕೊಡ್ತಾರೆ. ಪ್ರತಿಯೊಂದನ್ನು ಕೂಡ ತಾಯಿನೇ ಹೇಳ್ಕೊಡ್ತಾ ಇದ್ದಾಳೆ. ಅದಕ್ಕೆ ನಮ್ಮ ಒಬ್ರು ಸ್ವಾಮೀಜಿ ಮುಕ್ತಿಪದ ಅಂಜಿ ಅಂತ ಹೇಳಿ ಹಲಸೂರಾಶ್ರಮದವರು ಹೇಳ್ತಾ ಇದ್ರು, ಇವತ್ತು ಕೂಡ ಪಿತೃಭಾಷೆ ಅಂತಿಲ್ಲ, ಮಾತೃಭಾಷೆ ಅಂತಿದೆ ಅಂತೇಳಿ. ಮಾತೃಭಾಷೆ ಎದಕ್ಕಿದೆ ಅಂತಂದ್ರೆ, ನಿಮ್ಮ ಮಾತೃಭಾಷೆ ಯಾವ್ದು ಅಂತ ಕೇಳ್ತಾರೆ ಯಾವಾಗ್ಲೂ ಕೂಡ. ತಾಯಿನೇ ಕಲಿಸ್ಕೊಡ್ತಾಳೆ. ಹೆಚ್ಚಿನ ಸಂಸ್ಕಾರಗಳನ್ನ ತಾಯಿನೇ ತನ್ನ ಮಗುವಿಗೆ ಕಲಿಸ್ಕೊಡ್ತಾಳೆ. ಇದಂತೂ ಗ್ಯಾರಂಟಿ. ತಾಯಿಯ ಮೊದಲ ಗುರು, ಮನೆಯ ಮೊದಲ ಪಾಠಶಾಲೆ ಅಂತ ಹೇಳ್ತಾರೆ. ಸರಿಯಾಗಿ ಓದ್ತಾ ಇದ್ದಿದ್ದಿಲ್ಲ, ಫ್ರೆಂಡ್ಸ್ ತಿರ್ಗಾಡೋ ಅದನ್ನೇ ಮಾಡ್ತಾ ಇದ್ದೋದಿಲ್ಲ. ಅಷ್ಟೊಂದು ಫೋಕಸ್ಡ್ ಆಗಿ ನಾವು ಸ್ಟಡಿ ಇಂಟ್ರೆಸ್ಟ್ ಕೊಟ್ಟು ಓದ್ತಾ ಇದ್ದಿದ್ದಿಲ್ಲ. ಆದ್ರೆ ಅತಿ ಹೆಚ್ಚಿನ ಸಂಸ್ಕಾರ ಆಗಿರ್ಬೋದು, ಓದೋದಾಗಿರ್ಬೋದು, ಎಲ್ಲಿಂದ ನಾವು ಕಲ್ತ್ಕೊಂಡಿದೀವಿ ಅಂತಂದ್ರೆ ಯಾರಿಂದ? ತಾಯಿಯಿಂದ. ತಾಯಿ ಯಾರಿಗೆ ಕಲಿಸ್ತಾ ಇದ್ದಾಳೆ? ಮಗುವಿಂದಾನೇ ಕಲಿತಾ ಇದೆ. ಸೊ ಇವಾಗ ತಾಯಿನೇ ಮಗುವಿಗೆ ಕಲಿಸ್ತಾ ಇದ್ದಾಳೆ ಅಂತಂದ್ರೆ ಗರ್ಭ ಸಂಸ್ಕಾರದ ಅವಶ್ಯಕತೆ ಏನು ಅಂತೇಳಿ ಪ್ರಶ್ನೆ ಬರುತ್ತೆ. ಪ್ರಶ್ನೆ ಬಂದ ತಕ್ಷಣ ಇಲ್ಲಿ ಇವಾಗ ಮಾಡರ್ನ್ ಸೈಂಟಿಫಿಕ್ ಎವಿಡೆನ್ಸಸ್ ಏನ್ ಹೇಳ್ತಾ ಇದೆ ಅಂತಂದ್ರೆ, ಮಗು ಹೊಟ್ಟೆಯಲ್ಲಿ ಬಂದ ತಕ್ಷಣ ಅವಾಗಿನಿಂದ 9 ತಿಂಗಳ ಏನ್ ಟೈಮ್ ಇರುತ್ತಲ್ಲ, ಆ ಟೈಮಲ್ಲಿ ಪ್ರತಿ 1 ನಿಮಿಷಕ್ಕೆ 1,00,000 ನ್ಯೂರಾನ್ಸ್ ಜನರೇಟ್ ಆಗ್ತಿದಾವಂತೆ. ನ್ಯೂರಾನ್ಸ್ ಅನ್ನೋ ವರ್ಡ್ ನಾವು ಸ್ಕೂಲಲ್ಲಿ ಸೈನ್ಸ್ ಅಲ್ಲಿ ಕೇಳಿರ್ತೀವಿ, ನ್ಯೂರಾನ್ ಹೆಸರು ಕೇಳಿರ್ತೀವಿ.
ಆ ನ್ಯೂರಾನ್ ಬ್ರೈನ್ ಅಲ್ಲಿ ಇರುತ್ತೆ. ಏನಪ್ಪಾ ಅದು ನ್ಯೂರಾನ್ ಅಂತಂದ್ರೆ ಅದು ಮೆಮೊರಿನ ಹಿಡಿದಿಟ್ಕೊಳ್ಳುವಂತ, ಜ್ಞಾಪಕ ಶಕ್ತಿಯನ್ನು ಹಿಡಿದಿಟ್ಕೊಳ್ಳುವಂತ, ಪ್ರತಿಯೊಂದು ಭಾವನೆಗಳನ್ನ ತನ್ನಲ್ಲಿ ತಾನು ಅಡಗಿಸ್ಕೊಳ್ಳುವಂತ ಒಂದು ಜೀವಕೋಶ. ಆ ಜೀವಕೋಶ ಪ್ರತಿ 1 ನಿಮಿಷಕ್ಕೆ ಎಷ್ಟಾಗ್ತಿದಾವೆ? ಎಷ್ಟು? 1,00,000, 1.2 ಹತ್ತತ್ರ 1.2 ಲಕ್ಷದವರೆಗೆ ನ್ಯೂರಾನ್ಸ್ಗಳು ಜನರೇಟ್ ಆಗ್ತಾ ಇದಾವೆ. ನ್ಯೂರಾನ್ಸ್ ಜನರೇಟ್ ಆಗ್ತಿದಾವೆ. ಆದ್ರೆ ಅದ್ರದ್ದು ಏನ್ ಕೆಲಸ? ಏನೇ ಆಗ್ಲಿ ಕಲ್ತದನ್ನ ತನ್ನಲ್ಲಿ ತಾನು ಇಟ್ಕೊಳ್ಳೋದು, ಜ್ಞಾಪಕ ಶಕ್ತಿಯನ್ನ ಹಿಡ್ಕೊಳ್ಳುವಂತ ಜೀವಕೋಶಗಳಂತ ಹೇಳ್ತೀವಿ. ಅದು ನೀವ್ ಏನ್ ಕಲಿಸ್ತಿರೋದು ಕಲಿಯುತ್ತದು, ಏನ್ ಕಲಿಸ್ತಿರೋದು ಕಲಿಯುತ್ತೆ. ಅದು ಜೀವಕೋಶದಲ್ಲಿ ಮೆಮೊರಿ ಆಗಿ ಕುತ್ಕೊಂಡ್ಬಿಡುತ್ತೆ. 1,00,000 1 ನಿಮಿಷಕ್ಕೆ. ಸೊ ನಾವು 1 ನಿಮಿಷದಲ್ಲಿ ಏನ್ ಮಾಡ್ತಿದೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ಪ್ರತಿ 1 ನಿಮಿಷ ಗರ್ಭಿಣಿಯರು ಏನ್ ಮಾಡ್ತಾ ಇದ್ದಾರೆ ಅನ್ನೋದು ಹೋಗಿ ಮಗುವಿಗೆ 1,00,000 ಪಟ್ಟು ಹೆಚ್ಚಾಗಿ ಮಗುವಿಗೆ ಬ್ರೈನ್ ಅಲ್ಲಿ ಕುತ್ಕೊಳ್ತಾ ಇದೆ. ನೀವು ಸ್ವಲ್ಪ ಮಾಡ್ತಿದ್ರೆ ಅದು ಮಲ್ಟಿಪ್ಲೈಡ್ ಬೈ 1,00,000 ಅಷ್ಟು ಜಾಸ್ತಿಯಾಗಿ ಮಗುವಿಗೆ ಒಂದು ಸಂಸ್ಕಾರ ಆಗಿ ಕೂತ್ಕೊಳ್ತಾ ಇದೆ. ಇವಾಗ ನೀವು ಜಸ್ಟ್ ಒಂದು ಪ್ರೇಯರ್ ಹೇಳಿದ್ರಿ, ಒಂದು ಪ್ರೇಯರ್ ಹೇಳಿದ ತಕ್ಷಣ ಅದು 1 ನಿಮಿಷ ಆಗುತ್ತೆ ಅನ್ಕೊಳ್ಳಿ. ಒಂದು ಪ್ರೇಯರ್ 1 ನಿಮಿಷ ಆಯ್ತು ಅನ್ಕೊಳ್ಳಿ, ಅದು ಮಲ್ಟಿಪ್ಲೈಡ್ ಬೈ 1,00,000 ಆಯ್ತು. ಅಷ್ಟೊಂದು ಶಕ್ತಿ, ಆಧ್ಯಾತ್ಮಿಕ ಶಕ್ತಿ ಮಗುವಿಗೆ ಬಂತು. ಯಾವಾಗ? ಗರ್ಭದಲ್ಲಿರುವಾಗ. ಇದನ್ನ ಮಾಡರ್ನ್ ಸೈನ್ಸ್ ಪ್ರೂವ್ ಮಾಡ್ತಾ ಇದೆ. ಬೇಬೀಸ್ 80% ಆಫ್ ಬ್ರೈನ್ ಡೆವಲಪ್ಮೆಂಟ್ ಯಾವಾಗ ಆಗುತ್ತೆ ಅಂತಂದ್ರೆ ಹೊಟ್ಟೆಲ್ ಇದ್ದಾಗಲೇ ಆಗುತ್ತೆ ಅಂತ. ಇದನ್ನೇ ನಮ್ಮ ಶಾಸ್ತ್ರಗಳಲ್ಲಿ ಗರ್ಭ ಸಂಸ್ಕಾರ ಅಂತ ಕರೆದಿದ್ರು. ಗರ್ಭ ಸಂಸ್ಕಾರ ಹೊಟ್ಟೆಲಿರುವಾಗಲೇ ಮಗುವಿಗೆ ಸಂಸ್ಕಾರಗಳನ್ನ ಕೊಟ್ರೆ ಹೊರಗಡೆ ಬಂದ ತಕ್ಷಣ ಲೈಫ್ ಚೆನ್ನಾಗಿರುತ್ತೆ, ಒಳ್ಳೆ ಸಂಸ್ಕಾರವಂತ ಮನುಷ್ಯ ಆಗ್ತಾನೆ. ಇವಾಗ ಸ್ಕೂಲಲ್ಲಿ ಎಷ್ಟೊಂದು ಜನ ಸ್ಕೂಲಲ್ಲಿ ಟೀಚರ್ಸ್ ಇರೋರಿಗೆ ಗೊತ್ತಿರುತ್ತೆ, ಎಷ್ಟು ಚೇಂಜ್ ಮಾಡೋಕ್ ಪ್ರಯತ್ನ ಕೊಟ್ಟರು ಆ ಮಕ್ಕಳು ಚೇಂಜ್ ಆಗಲ್ಲ. ಅಷ್ಟೇ ಅದಕ್ಕೆ ನಿಮ್ ರಿಲೇಟಿವ್ಸ್ ಅಲ್ಲೇ ನೋಡಿ, ಎಷ್ಟೊಂದು ಹಠಮಾರಿ ಮಕ್ಳು ಇರ್ತಾರೆ, ಅವ್ರಿಗೆ ಅಪ್ಪ ಅಮ್ಮ ಸಾಕಾಗಿ ಹೋಗ್ಬಿಟ್ಟಿರುತ್ತೆ. ಅವ್ರಿಗೆ ಎಷ್ಟು ಚೇಂಜ್ ಮಾಡ್ಬೇಕಂದ್ರೆ ಕೂಡ ಚೇಂಜ್ ಮಾಡಕ್ಕಾಗಲ್ಲ. ಆ ಹಠಮಾರಿ ಮಕ್ಕಳು ಹೊಡೆದ್ರು, ಬೈದ್ರು, ಪ್ರೀತಿಯಿಂದ ಮಾಡಿದ್ರು, ಏನ್ ಮಾಡಿದ್ರು ಕೂಡ ಆ ಮಕ್ಕಳು ಚೇಂಜ್ ಆಗಲ್ಲ. ಏನಕ್ಕೆ ಅಂತಂದ್ರೆ ಆ ರೀತಿ ಸಂಸ್ಕಾರಗಳು ಇಂಪ್ಲಾಂಟ್ ಆಗ್ಬಿಟ್ಟಿದಾವೆ. ಆ ಮಗು ಅದೇ ಆಗುತ್ತೆ. ಬೇವಿನ ಮರನೇ ಆಗತ್ತೆ, ಹೋದಿಲ್ಲ, ಬೇವಿನ ಮರ ಮಾವಿನ ಮರ ಆಗಕ್ಕಾಗಲ್ಲ. ಸೊ ಅದೇ ರೀತಿ ಸಂಸ್ಕಾರಗಳು ಹೊಟ್ಟೆಲಿಂದ ಬಿದ್ಬಿಟ್ಟಿದಾವೆ. ಅದಕ್ಕೋಸ್ಕರ ಆ ಮಗು ಅದೇ ರೀತಿ ಆಗುತ್ತೆ. ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ಒಬ್ಬ ಮನುಷ್ಯ ಗರ್ಭದಿಂದ ಹೊರಗಡೆ ಬಂದು ಬೆಳೀತಾ ಬೆಳೀತಾ ಹೋದಂಗೆಲ್ಲ ಅವನು ಯಾವ ಮನುಷ್ಯ ಆಗ್ಬೇಕೋ ಅದೇ ಆಗ್ತಾನೆ. ಇವಾಗ ಎಷ್ಟು ಜನ ನೆಗೆಟಿವ್ ಇರ್ತಾರಲ್ಲ, ಅವ್ರನ್ನ ಏನಂದ್ರೂ ಕೂಡ ಚೇಂಜ್ ಆಗಲ್ಲ, ನೆಗೆಟಿವೇ ಇರ್ತಾರೆ ಅವ್ರು. ಹೌದಾ? ದೇವಸ್ಥಾನಕ್ಕೆ ಹೋದ್ರಾಗ್ಲಿ, ಆಶ್ರಮಕ್ಕೆ ಹೋದ್ರೆ ಎಲ್ಲರೂ ಕೂಡ ಅವರು ನೆಗೆಟಿವ್ ಇರ್ತಾರೆ. ಕೆಲವೊಬ್ರು ಪಾಸಿಟಿವ್ ಇರ್ತಾರೆ, ಅವ್ರ ಮಾತುಗಳು ಪಾಸಿಟಿವ್ ಇರ್ತಾರೆ, ಎನರ್ಜೆಟಿಕ್ ಇರ್ತಾರೆ, ಪ್ರೀತಿಯಿಂದ ಮಾತಾಡ್ತಾರೆ, ಕಷ್ಟಗಳ ಸಹಿಸ್ಕೊಳ್ಳೋ ಶಕ್ತಿ ಇರುತ್ತೆ ಅವ್ರಿಗೆ. ನೀವು ಏನ್ ಹೇಳಿದ್ರು ಕೂಡ ಅವ್ರು ಪಾಸಿಟಿವ್ ಇರ್ತಾರೆ. ನೀವು ಎಷ್ಟು ತಗೊಂಡೋಗಿ ತಲೆಯಲ್ಲಿ ನೆಗೆಟಿವ್ ಹಾಕಿದ್ರು ಕೂಡ ಅವ್ರು ನೆಗೆಟಿವ್ ಆಗಲ್ಲ. ಕಾರಣ ಏನು ಅಂತಂದ್ರೆ ಅವ್ರು ಆ ರೀತಿ ಸಂಸ್ಕಾರಗಳು ತಾಯಿ ಹೊಟ್ಟೆಲೆ ಪಡ್ಕೊಂಡು ಬಂದಿದ್ದಾರೆ ಅಂತ. ಇದನ್ನ ಅರ್ಥ ಮಾಡ್ಕೊಂಡು ಮೊದ್ಲಿನ ಕಾಲದಲ್ಲಿ ಅನೇಕರಿಗೆ ಗರ್ಭ ಸಂಸ್ಕಾರ ಕೊಡ್ತಾ ಇದ್ರು. ಇದು ಒಂದು ಸಣ್ಣ ಸ್ಟೋರಿ ಹೇಳ್ತೀನಿ. ಪಲ್ಲವರು ಮತ್ತು ಕದಂಬರು ಅಂತೇಳಿ ರಾಜರ ಹೆಸರು ಕೇಳಿರ್ತೀರಿ ನೀವು, ಪಲ್ಲವರು ಮತ್ತು ಕದಂಬರು ಅಂತೇಳಿ. ರಾಜ ಮಯೂರವರ್ಮ, ಕದಂಬರ ರಾಜನ ಒಬ್ಬ ರಾಜ ಇದ್ದ, ಮತ್ತೆ ವೈಫ್ ರಾಣಿ ಇದ್ದು. ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ರು ಕದಂಬರ ಸಾಮ್ರಾಜ್ಯದಲ್ಲಿ. ಚೆನ್ನಾಗಿ ನಡೆಸ್ಕೊಂಡು ಹೋಗುವಾಗ ಅವರಿಗೆ ಒಂದು ಪ್ರೆಗ್ನೆಂಟ್ ಆಗ್ತಾರೆ, ವುಮೆನ್ ರಾಣಿ ಪ್ರೆಗ್ನೆಂಟ್ ಆಗ್ತಾರೆ. ಸೊ ಶಾಸ್ತ್ರೋಕ್ತವಾಗಿ ಅವರಿಗೆ ಗರ್ಭ ಸಂಸ್ಕಾರ ಎಲ್ಲ ಕೊಡ್ಲಾಗುತ್ತೆ. ಅದ್ರ ಜೊತೆಗೆ ಅವರು ರಾಜ ಅಲ್ಲ, ಯುದ್ಧ ಅದು ಇದು ಯಾವಾಗ್ಲೂ ದೇಶದ ಬಗ್ಗೆ ಅದ್ರ ಬಗ್ಗೆನೇ ಮಾತಾಡ್ತಾ ಇರ್ತಾನೆ, ಪ್ರಜಾ ಪರಿಪಾಲನೆ ಮಾಡ್ತಿರ್ತಾನೆ. ಅವರ ವೈಫ್ ಕೂಡ ರಾಣಿ ಪ್ರಜಾ ಪರಿಪಾಲನೆಯಲ್ಲಿ ಅತಿ ಹೆಚ್ಚಿನ ಸಮಯವನ್ನ ತಾನು ತೊಡಗಿಸ್ಕೊಂಡಿರ್ತಾಳೆ. ಸೊ ಅದಾದ ನಂತರ ಮಗು ಆಗುತ್ತೆ, ಅವರಿಗೆ ಒಂದು ಗಂಡು ಮಗು ಆಗುತ್ತೆ. ಆ ಮಗು ಆದ ತಕ್ಷಣ ಕಾರಣಾಂತರಗಳಿಂದ ಅವರು ಒಂದು ಸೆಲೆಬ್ರೇಷನ್ ಮಾಡ್ತಿರ್ತಾರೆ, ನಾಮಕರಣ ಮಗುವಿಗೆ. ಅವಾಗ ಸೆಲೆಬ್ರೇಷನ್ ಅಲ್ಲಿ ಪೂರ್ತಿ ದೇಶನೇ ಫುಲ್ ಎಂಜಾಯ್ ಮಾಡ್ತಾ ಇರುತ್ತೆ. ಅದೇ ಟೈಮ್ ನೋಡ್ಕೊಂಡು ಅವ್ರ ಮೇಲೆ ಅಟ್ಯಾಕ್ ಮಾಡ್ಬಿಡ್ತಾರೆ ಪಲ್ಲವರು ಅಂತೇಳಿ. ಪಲ್ಲವರು ಅಟ್ಯಾಕ್ ಮಾಡಿದ ತಕ್ಷಣ ರಾಜನ ಹಿಡಿದು ಸಾಯಿಸ್ಬಿಡ್ತಾರೆ. ರಾಣಿ ಪಾಪ ಹೆದರ್ಕೊಂಡು ಓಡೋಕ್ ಶುರು ಮಾಡ್ತಾಳೆ, ಮಗುನ ಎತ್ಕೊಂಡು. ಮಗುನಾದ್ರೂ ಕಾಪಾಡಿದ್ರೆ ಮಗು ನೆಕ್ಸ್ಟ್ ರಾಜ ಆಗ್ಬೋದು ಅಂತೇಳಿ. ಆದ್ರೆ ಅವರು ಕೂಡ ಹಿಡಿಯೋದಕ್ಕೆ ನೋಡ್ತಾರೆ. ಅವಾಗ ಸಡನ್ಲಿ ತನ್ನ ಮಗುನ ಒಬ್ಬ ರಾಜಗುರುಗಳಿರ್ತಾರೆ, ಅವ್ರ ಕೈಯಲ್ಲಿ ಕೊಟ್ಬಿಡ್ತಾರೆ. ಆ ಮಗುನ ಕೊಟ್ಟು ತಾನು ಹೋಗ್ಬಿಡ್ತಾಳೆ. ರಾಣಿ ಹೋಗ್ತಾಳೆ, ಅವಳನ್ನು ಕೂಡ ಸಾಯಿಸ್ಬಿಡ್ತಾರೆ. ರಾಣಿ ಸತ್ತೋದ್ಲು, ರಾಜ ಸತ್ತೋದ. ಕದಂಬರ ಸಾಮ್ರಾಜ್ಯ ಹೋಗಿ ಅಲ್ಲಿ ಪಲ್ಲವರ ಪತಾಕೆ ಬಂದು ಕೂತ್ಕೊಳ್ತು. ಪಲ್ಲವರ ಸಾಮ್ರಾಜ್ಯ ಶುರು ಮಾಡ್ಕೊಂಡ್ರು. ಇವಾಗ ಆ ಮಗು ಏನೈತಲ್ಲ, ಆ ಮಗುನ ತಗೊಂಡು ಸೀದಾ ಕರ್ಕೊಂಡೋಗಿ ಒಂದು ಗುರುಕುಲಕ್ಕೆ ಹಾಕ್ತಾರೆ ಅವರು ರಾಜಗುರುಗಳು. ಇಲ್ಲಿ ಈ ಮಗುನ ಯಾರಿಗೂ ಗೊತ್ತೇ ಆಗ್ಬಾರ್ದು, ಈ ಮಗು ಏನಿದೆ ಏನು ಯಾರು ಅಂತೇಳಿ. ಅವ್ನು ದೊಡ್ಡವನಾದ್ಮೇಲೆ ಮತ್ತೆ ಅವನಿಗೆ ರಾಜ ಮಾಡೋಣ. ಸದ್ಯಕ್ಕೆ ಈ ಮಗುನ ಹುಡುಕಿದ್ರೆ ಸಿಕ್ಕರೆ ಪಲ್ಲವರು ಸಾಯಿಸ್ಬಿಡ್ತಾರೆ ಈ ಮಗುನ. ಅದಕ್ಕೆ ಈ ಮಗುನ ತಗೊಂಡೋಗಿ ನಾವು ಗುರುಕುಲದಲ್ಲಿ ಯಾರಿಗೂ ಗೊತ್ತಾಗ್ಲಾರ್ದಂಗೆ ಬೆಳೆಸೋಣ ಅಂತೇಳಿ ಗುರುಕುಲದಲ್ಲಿ ಆ ಮಗುನ ಬೆಳೆಸೋದಕ್ಕೆ ಶುರು ಮಾಡ್ತಾರೆ. ಗುರುಕುಲದಲ್ಲಿ ಏನ್ ಹೇಳ್ಕೊಡ್ತಾರೆ? ಮಂತ್ರ, ಧ್ಯಾನ, ಜಪ, ತಪ, ಸಾಧನೆ, ಹೆಚ್ಚಾಗಿ ಆಧ್ಯಾತ್ಮಿಕ ಸಾಧನೆಗಳನ್ನ ಹೆಚ್ಚಾಗಿ ಹೇಳ್ಕೊಡ್ತಾರೆ. ಹೌದಿಲ್ಲ? ವೇದಗಳು, ಉಪನಿಷತ್ತುಗಳು ಇದನ್ನೇ ಹೇಳ್ಕೊಡ್ತಾರೆ. ಸೊ ಆ ಮಗುವಿಗೆ ಕೂಡ ವೇದ, ಉಪನಿಷತ್ತು ಇದೇ ಆಧ್ಯಾತ್ಮಿಕ ಸಾಧನೆಗಳನ್ನ ಹೆಚ್ಚಾಗಿ ಹೇಳ್ತಾ ಹೋಗ್ತಾರೆ. ಆ ಮಗುವಿಗೆ ಸ್ವಲ್ಪ ಓಕೆ ಅದ್ರಲ್ಲಿ ಸ್ವಲ್ಪ
ಇಂಟ್ರೆಸ್ಟ್ ಅಷ್ಟೊಂದು ಇರಲ್ಲ, ಆದ್ರೆ ಕಲಿತಾ ಇರುತ್ತೆ ಎಲ್ಲ, ಕಲ್ತು ಎಲ್ಲ ಬೆಳೆಯುತ್ತೆ. ಆದ್ರೆ ಆ ಮಗುವಿಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇರುತ್ತೆ ಅಂತಂದ್ರೆ ಯುದ್ಧ ಮಾಡೋದು, ಇನ್ನೊಬ್ಬರ ಜೊತೆ ಹೊಡೆದಾಡೋದು, ಬರೀ ಕಂಪ್ಲೇಂಟ್ಸ್, ಅವ್ನು ಬಂದ ನೀಗ ಹೊಡೆದ, ಇವ್ನು ಬಂದ ನೀಗ ಹೊಡೆದ ಅಂತೇಳಿ, ಬರೀ ಬಾ ಯುದ್ಧ ಮಾಡೋಣ ಬಾ ಅಂತೇಳಿ ಫ್ರೆಂಡ್ಸಿಗೆ ಕರೆಯೋದು, ಫ್ರೆಂಡ್ಸ್ ಇರ್ತಾರಲ್ಲ ಅವ್ರಿಗೆ ಕರೆಯೋದು, ಸುಮ್ಮನೆ ಯುದ್ಧ ಮಾಡೋದು, ಮತ್ತೆ ಹೋಗಿ ಮಲ್ಲಗಂಬದಲ್ಲಿ ಹೋಗಿ ಯುದ್ಧ ಮಾಡೋದು, ಮಲ್ಲಗಂಬ ಹತ್ತೋದು, ಆ ತರ ಮಾಡೋದು, ಈ ತರ ಎಲ್ಲ ಮಾಡ್ತಾ ಇರ್ತಾರೆ. ಆಮೇಲೆ ಅವನಿಗೆ ನಿಧಾನ ಗೊತ್ತಾಗತ್ತೆ, ಗುರುಗಳಿಗೆ ಗೊತ್ತಾಗುತ್ತೆ ಇವನು ಹೆಂಗಿದ್ರು ಕೂಡ ರಾಜನ್ ಬ್ಲಡ್ ಅಲ್ಲ, ರಾಜನೇ ಆಗ್ಬೇಕು, ಅದಕ್ಕೋಸ್ಕರ ಇವನು ಎಷ್ಟು ಶಾಸ್ತ್ರಗಳು ಹೇಳಿದ್ರು ಕೂಡ ಶಾಸ್ತ್ರಗಳಿಗೆ ಅರ್ಥ ಆಗ್ತಾ ಇಲ್ಲ, ಆದ್ರೂ ಕೂಡ ಅವನು ತನ್ನ ಒಳಗಡೆ ಇರುವಂತ ಸಂಸ್ಕಾರಗಳನ್ನೇ ಅವನು ಹೊರಗಡೆ ಹಾಕ್ತಾ ಇದ್ದಾನೆ ಅಂತ ಹೇಳಿ ಅವನಿಗೆ, ಅವ್ರ ರಾಜನಿಗೆ ಗೊತ್ತಾದ ತಕ್ಷಣ ಅವ್ರಿಗೆ ಹೇಳ್ತಾರೆ, ಅವ್ನ ರಹಸ್ಯ ಹೇಳ್ತಾರೆ, ನೀನಲ್ಲಪ್ಪ, ನೀನು ಇದಕ್ಕಲ್ಲ, ನೀನು ರಾಜನೇ ಆಗ್ಬೇಕಂತ ಹೇಳಿ ಅವ್ನಿಗೆ ಮತ್ತೆ ಪೂರ್ತಿ ಅವನಿಗೆ ಪರಿಚಯ, ತುಂಬಾ ಜನರು ಪರಿಚಯ ಮಾಡಿಕೊಡ್ತಾರೆ. ಅವನೊಂದು ಸೇನೆ ಕಟ್ಕೊಂಡು ಹೋಗಿ ಪಲ್ಲವರ ವಿರುದ್ಧ ಹೋರಾಟ ಮಾಡಿ ಅದನ್ನ ರಾಜ್ಯನ ಮತ್ತೆ ಕಿತ್ಕೊಂಡು ತಾವು ಅಲ್ಲಿ ರಾಜ್ಯ ಶುರು ಮಾಡ್ತಾರೆ, ಆಳ್ವಿಕೆ ಶುರು ಮಾಡ್ತಾರೆ. ಯಾರು? ರಾಜ ಮಯೂರ ವರ್ಮ. ಮಯೂರ ಅಂತ ಮೂವಿ ಕೂಡ ಇದೆ, ನೀವು ಬೇಗ ನೋಡ್ಬೋದು. ಸೊ ಇದ್ರಲ್ಲಿ ಏನ್ ದೊಡ್ಡ ಗ್ರೇಟ್ನೆಸ್ ಏನಿಲ್ಲ, ಇಲ್ಲಿ ಸಂಸ್ಕಾರ ಸಿಕ್ಕಿತ್ತು, ಆ ಮಗು ಅದೇ ಆಯ್ತು. ರಾಜನಿಗೆ ರಾಜನ ಸಂಸ್ಕಾರನೇ ಸಿಗ್ತದೆ, ಅವ್ನು ರಾಜನೇ ಆಗ್ತಾನೆ. ಫಾರ್ ಎಕ್ಸಾಂಪಲ್, ಧೀರುಭಾಯಿ ಅಂಬಾನಿ ಬಿಸ್ನೆಸ್ ಮ್ಯಾನ್ ಇದ್ದಾರೆ, ಬಿಸ್ನೆಸ್ ಮ್ಯಾನ್ ಮಗ ಮುಖೇಶ್ ಅಂಬಾನಿ ಕೂಡ ಬಿಸ್ನೆಸ್ ಮ್ಯಾನ್ ಆಗ್ತಾನೆ. ಇವಾಗ ಡಾಕ್ಟರ್ ರಾಜ್ಕುಮಾರ್ ಸಿನಿಮಾ ಆಕ್ಟರ್, ಅವ್ರ ಅಪ್ಪ ಕೂಡ ಆಕ್ಟರೇ ಇದ್ರು, ನಾಟಕಗಳಲ್ಲಿ ಆಕ್ಟಿಂಗ್ ಎಲ್ಲ ಮಾಡ್ತಾ ಇದ್ರು, ಮಗ ಕೂಡ ನಾಟಕದಲ್ಲಿ ಇದ್ರು. ಇವಾಗ ಅವ್ರ ಮಗ ಪುನೀತ್ ರಾಜ್ಕುಮಾರ್, ಅವ್ರು ಕೂಡ ಅವ್ರ ಲೈಫಲ್ಲಿ ನೀವು ತೆಗೆದು ನೋಡಿದ್ರೆ ಅವರು ಬಿಸ್ನೆಸ್ ಮಾಡ್ಬೇಕಂತ ಹೋದ್ರು, ಬಿಸ್ನೆಸ್ ಅಲ್ಲಿ ಫೇಲ್ ಆದ್ರು, ಮತ್ತೆ ಬಂದು ಸಿನಿಮಾ ಆಕ್ಟಿಂಗ್ ಅಲ್ಲಿ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಸೊ ಸಿನಿಮಾದಲ್ಲಿ ಶೈನ್ ಆದ್ರು, ಯಾರು? ಪುನೀತ್ ರಾಜ್ಕುಮಾರ್. ಸೊ ತಂದೆ ಅಂತೆ ಮಗ, ಮನೆ ಅಪ್ಪ ಅಮ್ಮನಂತೆ ಮಗು. ಸೊ ರಾಜನ್ ಮಗ ರಾಜನೇ ಆಗ್ತಾನೆ, ಆಕ್ಟರ್ ಮಗ ಆಕ್ಟರ್ ಆಗ್ತಾನೆ, ಬಿಸ್ನೆಸ್ ಮ್ಯಾನ್ ಮಗ ಬಿಸ್ನೆಸ್ ಮ್ಯಾನ್ನೇ ಆಗ್ತಾನೆ. ಇದ್ರಲ್ಲಿ ದೊಡ್ಡ ವಿಷಯ ಏನಿಲ್ಲ. ಯಾಕಂತಂದ್ರೆ ಆ ಮನೆ ವಾತಾವರಣ ಅದೇ ರೀತಿ ಇರುತ್ತೆ, ಆ ಸಂಸ್ಕಾರಗಳು ಅದೇ ರೀತಿ ಸಿಗ್ತವೆ. ಇದೇ ರೀತಿ ಆಗುತ್ತೆ ಅಂತಂದ್ರೆ ರಾಜನ್ ಮಗನೇ ರಾಜನೇ ಆಗ್ಬೇಕು ಅಂತಂದ್ರೆ ರಾಕ್ಷಸನ ಮಗ ರಾಕ್ಷಸ ಆಗ್ಬೇಕು. ಆದ್ರೆ ಹಿರಣ್ಯಕಶಿಪು ಇದಾನಲ್ಲ, ಮಹಾ ಹರಿದ್ವೇಷಿ, ದೊಡ್ಡ ರಾಕ್ಷಸ, ಅವನ ಮಗ ಹರಿಭಕ್ತ, ಭಕ್ತ ಪ್ರಹ್ಲಾದ. ನೋಡಿ, ಕರೆಕ್ಟ್ ಹೇಳ್ದ ಆನ್ಸರ್. ಸೊ ಭಕ್ತ ಪ್ರಹ್ಲಾದ, ರಾಕ್ಷಸನ ಮಗ ರಾಕ್ಷಸ ಆಗ್ಬೇಕಾಗಿತ್ತಲ್ಲ, ರಾಕ್ಷಸ ಆಗ್ಲೇ ಇಲ್ಲ, ಇಲ್ಲಿ ಮಹಾ ಹರಿಭಕ್ತ ಆದ. ಇದು ಕಾರಣ ಏನ್ ಕೊಡುತ್ತೆ ನಮ್ಮ ಶಾಸ್ತ್ರಗಳು ಅಂತಂತಂದ್ರೆ ಗರ್ಭ ಸಂಸ್ಕಾರ. ಕಯಾದು ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಆಶ್ರಮದಲ್ಲಿದ್ದು ನಾರದ ಮುನಿಗಳು ಅವರಿಗೆ ಗರ್ಭ ಸಂಸ್ಕಾರಗಳು ಕೊಡ್ತಾರೆ ಅಂತ ಹೇಳಿ ಕ್ಲಿಯರ್ ಕಟ್ ಮೆನ್ಷನ್ ಇದೆ. ಅದಕ್ಕೆ ಆ ಮಗು ಹೊಟ್ಟೆಲಿದ್ದಾಗಲೇ ಭಕ್ತಿಯ ಬಗ್ಗೆ ಎಲ್ಲ ಕೇಳ್ಕೊಂಡು ಒಂದು ಮಹಾಭಕ್ತ. ನಾವು ಭಕ್ತನಷ್ಟೇ ತಯಾರು ಮಾಡ್ಬೋದಾ? ಇಲ್ಲ ಬೇರೆ ಏನಾದ್ರು ಮಾಡ್ಬೋದು, ಯೋಧನನ್ನ ಕೂಡ ತಯಾರು ಮಾಡ್ಬೋದು. ಇದಕ್ಕೆ ಇನ್ನೊಂದು ಕೂಡ ರೆಫರೆನ್ಸ್ ಇದೆ, ಏನು ಅಂತಂತಂದ್ರೆ ಹೇಳಿ, ಯಾವುದು? ಮಹಾಭಾರತದಲ್ಲಿ ಅಭಿಮನ್ಯು. ಎಸ್, ಕೇಳಿದ್ರೆ ಎಲ್ಲರಿಗೂ. ಅಭಿಮನ್ಯು ಹೊಟ್ಟೆಲ್ಲೇ ಯುದ್ಧ ಮಾಡೋದನ್ನ ಕಲ್ತ್ಕೊಳ್ತಾನೆ, ಚಕ್ರವ್ಯೂಹ ಭೇದಿಸೋ ವಿಧಾನ ಕಲ್ತ್ಕೊಳ್ತಾನೆ. ಸೊ ಇದು ಓಲ್ಡ್ ಎವಿಡೆನ್ಸಸ್ ಆಯ್ತು. ಮಾಡರ್ನ್ ಎವಿಡೆನ್ಸ್ ಯಾವ್ದಪ್ಪ ಅಂತಂತಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜ್, ಅವ್ರ ತಾಯಿ ಏನ್ ರಾಣಿ ಅಲ್ಲ, ಅವ್ರ ಅಪ್ಪ ಏನ್ ರಾಜ ಅಲ್ಲ, ಆ ಸ್ಥಾನದಲ್ಲಿ ಒಬ್ರು ಸೇವಕರು ಅವ್ರು ಅಷ್ಟೇ. ಆದ್ರೆ ಛತ್ರಪತಿ ಶಿವಾಜಿ ಮಹಾರಾಜ್ಗೆ ಗೊತ್ತಿತ್ತು, ಅವ್ರ ತಾಯಿಗೆ ಗೊತ್ತಿತ್ತು, ಆಕ್ಚುಲಿ ಜೀಜಾಬಾಯಿಗೆ, ಗರ್ಭ ಸಂಸ್ಕಾರ ವರ್ಕ್ ಆಗುತ್ತೆ, ನಾನು ಹೊಟ್ಟೆಯಲ್ಲಿ ಆ ಮಗುವಿಗೆ ಶ್ರೇಷ್ಠ ಸಂಸ್ಕಾರಗಳನ್ನ ಕೊಡೋದ್ರ ಮೂಲಕ ನನ್ನ ಮಗುವನ್ನ ಅತ್ಯದ್ಭುತವಾದಂತ ಮನುಷ್ಯನನ್ನ ತಯಾರು ಮಾಡ್ಬೋದು ಅಂತ ಹೇಳಿ ಯಾರಿಗೆ ಗೊತ್ತಿತ್ತು? ಜೀಜಾಬಾಯಿಗೆ ಗೊತ್ತಿತ್ತು. ಅದಕ್ಕೋಸ್ಕರ ತಾಯಿ ಹೊಟ್ಟೆಲಿರೋವಾಗ್ಲೇ ಪೂರ್ತಿ ಸಂಸ್ಕಾರಗಳನ್ನ ಕೊಡ್ತಾ ಇದ್ಲು. ಯಾವ ರೀತಿ ಸಂಸ್ಕಾರಗಳು ಅಂದ್ರೆ ಒಬ್ಬ ಶ್ರೇಷ್ಠ ರಾಜ ಆಗ್ಬೇಕು ಅಂತ ಸಂಸ್ಕಾರಗಳನ್ನ ಕೊಡ್ತಾ ಇದ್ಲು. ಅದು ಪೂರ್ತಿ ಮಗು ಹೊಟ್ಟೆಯಲ್ಲಿ ಕಲ್ತ್ಕೊಂಡು ಹೊರಗಡೆ ಬಂದು ಬೆಳೀತಾ ಬಂತು. 16ನೇ ವಯಸ್ಸಿಗೆ ಮೆನ್ಷನ್ಡ್ ಇದೆ ಅವ್ರ ಲೈಫಲ್ಲಿ. 16ನೇ ವಯಸ್ಸಿಗೆ ಹೋಗಿ ಒಂದು ಫ್ರೆಂಡ್ಸ್ ಇಂದ ಒಂದು ಗ್ಯಾಂಗ್ ಕಟ್ಕೊಂಡು ಒಂದು ಕೋಟೆ ಗೆದ್ಕೊಳ್ತಾರೆ ಅವ್ರು. 16ನೇ ವಯಸ್ಸಲ್ಲಿ ನಮ್ಮ ಹುಡುಗರು, ನಿಮ್ ರಿಲೇಟಿವ್ಸ್ ಮಕ್ಕಳು ನೋಡಿ, ಪಬ್ಜಿ ಆಡ್ತಿರ್ತಾರೆ, ಫ್ರೀ ಫೈರ್, ಯಾವ್ದಾದ್ರು ಗೇಮ್ಸ್, ಯೂಟ್ಯೂಬ್ ವಿಡಿಯೋಸ್, ಇನ್ಸ್ಟಾಗ್ರಾಮ್ ನೋಡ್ತಾ ಕೂತ್ಕೊಂಡಿರ್ತಾರೆ. 16ನೇ ವಯಸ್ಸಲ್ಲಿ ಏನ್ ಮಾಡ್ತಿದಾರೆ ಮಕ್ಕಳು? ಇವಾಗಿನ ಜನರೇಷನ್ ಇವಾಗ ಮಾಡ್ತಿದ್ರೆ ಅಂದ್ರೆ ಅವಾಗಿನವ್ರು ಕೂಡ ಏನಾದ್ರು ಗೋಲಿ, ಚಿನ್ನಿದಾಂಡ, ಗಾಳಿಪಟ ಅದನ್ನೇ ಆಟ ಆಡಿಸಿರ್ತಾರೆ. ಆದ್ರೆ ಈ ಮಗು ನೋಡಿ, ಛತ್ರಪತಿ ಶಿವಾಜಿ ಮಹಾರಾಜ್ ಗರ್ಭ ಸಂಸ್ಕಾರ ಪಡ್ಕೊಂಡಿದ್ದಕ್ಕೋಸ್ಕರ 16ನೇ ವಯಸ್ಸಿಗೆ ಒಂದು ಸೇನೆ ಕಟ್ಕೊಂಡಿದೆ. ಸೇನೆ ಕಟ್ಕೊಂಡು ಯುದ್ಧ ಮಾಡಿ ಗೆದ್ಕೊಂಡ್ ಬಂದಿದೆ. ಇದಕ್ಕೆ ಕಾರಣ ಯಾರು? ನೀವೆಲ್ಲರೂ ತಾಯಂದ್ರು ಕೊಟ್ಟಂತ ಸಂಸ್ಕಾರಗಳು. ಸೊ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಮತ್ತೆ ಹೇಳ್ತಿರ್ತೀವಿ, ನಮ್ಮ ಉದ್ದೇಶ ಏನು ಅಂತಂದ್ರೆ ಶ್ರೇಷ್ಠ ತಾಯಿ, ಶ್ರೇಷ್ಠ ಮಗು, ಶ್ರೇಷ್ಠ ಸಮಾಜ. ಜ್ವರ ಒಂದ್ಸರಿ ಹೇಳ್ತೀರಾ? ಇನ್ನು ಜ್ವರಾಗಿ ಬರ್ಬೇಕು. ಹೌದಪ್ಪ, ಶ್ರೇಷ್ಠ ಸಮಾಜ ಕಟ್ಟಬೇಕು, ಶ್ರೇಷ್ಠ ಮಗುನ್ ಮಾಡ್ಬೇಕು ಅಂತೇಳಿ. ಅವಶ್ಯಕತೆ ಆದ್ರೂ ಏನಕ್ಕಿದೆ? ಬೇಕಾಗಿಲ್ಲ ನಮ್ಗೆ. ಚೆನ್ನಾಗಿದೆಪ್ಪ, ಒಳ್ಳೆ ಮಗು ಆದ್ರೆ ಸಾಕು ನಮ್ಗೆ. ಚೆನ್ನಾಗಿ ಓದ್ಲಿ, ಯಾವ್ದೋ ಒಂದು ಡಿಗ್ರಿ ತಗೊಂಡು, ಒಂದು ಜಾಬ್ ತಗೊಂಡು, ಒಂದ್ ಮನೆ ಕಟ್ಸ್ಕೊಂಡು, ಹೆಂಡತಿ ಮಕ್ಳಿಗೆ ಸುಖವಾಗಿದ್ರೆ ಸಾಕಲ್ಲ, ಇಷ್ಟಿದ್ರೆ ಸಾಕಲ್ಲ. ಶ್ರೇಷ್ಠ ಎದಕ್ಕೆ ಅವಶ್ಯಕತೆ ಇದೆ? ಶ್ರೇಷ್ಠ ವ್ಯಕ್ತಿಗಳ ಅವಶ್ಯಕತೆ ಆದ್ರೆ ಏನಿದೆ ಅಂತ. ಚೆನ್ನಾಗಿದೆ ಅಲ್ಲ ಲೈಫು.
ಲೈಫ್ ಚೆನ್ನಾಗಿದೆ, ಏನ್ ಪ್ರಾಬ್ಲಮ್ ಇದೆ? ಮನೆ ಇದೆ, ಒಂದ್ ಕಾರ್ ಇದೆ, ಒಂದ್ ಒಳ್ಳೆ ಜಾಬ್, ಹೆಂಡತಿ ಕೂಡ ಜಾಬ್ ಮಾಡ್ತಾಳೆ, ನಾವು ಚೆನ್ನಾಗಿದೀವಿ, ಇಬ್ರು ಚೆನ್ನಾಗಿದೀವಲ್ಲ, ಇಷ್ಟೇ ಸಾಕಲ್ಲ ಅಂತ ಅನ್ಕೊಳ್ಬಹುದು. ಶ್ರೇಷ್ಠ ವ್ಯಕ್ತಿಯ ಅವಶ್ಯಕತೆ ಏನಿದೆ ನಮ್ಮ ಸಮಾಜಕ್ಕೆ? ಯಾರಾದ್ರೂ ಹೇಳ್ತೀರಾ? ನೋಡಿ, ನಮ್ ದೇಶಕ್ಕೆ ನಾನು ಅವಾಗ್ಲೇ ಹೇಳಿದೆ, ನಮ್ ದೇಶ ಆರ್ಯಾವರ್ತವಾಗಿ ಸೋನೆಕಿ ಚಿಡಿಯಾ ಅಂತ ಹೇಳ್ತಿದ್ರು, ಬಂಗಾರದ ಪಕ್ಷಿ ಅಂತ ಹೇಳ್ತಿದ್ರು. ಅಷ್ಟೊಂದು ವಿಜೃಂಭಣೆಯಿಂದ ನಮ್ ದೇಶ ಉತ್ತುಂಗಕ್ಕೇರಿತ್ತು. ಆದ್ರೆ ಪರಕೀಯರ ಆಕ್ರಮಣದಿಂದ ನಮ್ಮ ಸಂಸ್ಕೃತಿ ನಾಶ ಮಾಡಿ, ನಮ್ಮಲ್ಲಿ ಪೂರ್ತಿ ದೌರ್ಜನ್ಯ ದಬ್ಬಾಳಿಕೆ ಮಾಡಿ, ಬೇರೆ ಬೇರೆ ಬೇರೆಯವರು, ಇಸ್ಲಾಮಿಕ್ ಕಂಟ್ರೀಸ್ ಆಗಿರ್ಬೋದು, ಅವ್ರಾಗಿರ್ಬೋದು, ಬ್ರಿಟಿಷ್ ಆಗಿರ್ಬೋದು, ಪೋರ್ಚುಗೀಸರ್ ಆಗಿರ್ಬೋದು, ಅವರೆಲ್ಲ ಬಂದು 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 ನಮ್ಮ ಸಂಸ್ಕೃತಿನ ಹಾಳು ಮಾಡಿ ಪೂರ್ತಿ ನಮ್ಮನ್ನ ಗುಲಾಮರಂಗ್ ಮಾಡ್ಬಿಟ್ಟಿದ್ದಾರೆ. ಇವಾಗ ನಮ್ಮ ದೇಶ ಸ್ವತಂತ್ರ ಏನೋ ಆಗಿದೆ, ಡೈರೆಕ್ಟ್ ಆಗಿ ಲೂಟಿ ಏನೋ ಮಾಡ್ತಿಲ್ಲ ನಮ್ಮ ದೇಶದಲ್ಲಿ, ಯಾರು ಡೈರೆಕ್ಟ್ ಆಗಿ ಲೂಟಿ ಮಾಡ್ತಾ ಇಲ್ಲ. ಇವಾಗ ಮೊದ್ಲಿನ ಕಾಲದಲ್ಲಿ ಸೀದಾ ಬಂಗಾರನ್ನೆಲ್ಲ ಎತ್ಕೊಂಡೋಗಿ ಹಾಕ್ತಾ ಇದ್ರು, ಆದ್ರೆ ಇವಾಗ ಇಂಡೈರೆಕ್ಟ್ ಆಗಿ ಲೂಟಿ ಮಾಡ್ತಿದ್ದಾರೆ. ಫಾರ್ ಎಕ್ಸಾಂಪಲ್, ನಮ್ದು ಇಂಡಿಯನ್ ಟ್ಯಾಲೆಂಟ್ ಏನಿದೆಲ್ಲ, ಇಂಡಿಯನ್ ಟ್ಯಾಲೆಂಟ್ ಎಲ್ಲ ಹೋಗಿ ಯಾರಿಗೆ ವರ್ಕ್ ಮಾಡುತ್ತೆ? ಅಮೆರಿಕಾಗ ವರ್ಕ್ ಮಾಡುತ್ತೆ. ಯಾರು ಗ್ರೋ ಆಗ್ತಿದ್ದಾರೆ? ಅಮೆರಿಕ ಗ್ರೋ ಆಗ್ತಿದೆ, ಹೌದಾ? ಮತ್ತೆ ನಾವು ಮತ್ತೆ ಅದು ಅಮೆರಿಕ ಗ್ರೋ ಆಗುತ್ತೆ, ಮತ್ತೆ ನಾವು ಕೂಡ ಅಲ್ಲಿ ಹೋಗಿ ನಾವೇ ಅಲ್ಲೇ ನಿಂತ್ಕೊಂಡು ನಾವು ಬೆಳಿಬೇಕಂತ ಅಂತ ಅನ್ಸುತ್ತೆ. MNC ಕಂಪ್ನಿಗಳು ಅವರು ಇವರು ಎಲ್ಲ ದೊಡ್ಡ ಜಾಸ್ತಿ ಸ್ಯಾಲರಿ ಕೊಟ್ಟು ಇಲ್ಲಿನ ಟ್ಯಾಲೆಂಟ್, ಇಲ್ಲಿನ ಮನಿ, ಇಲ್ಲಿಂದ ರೆವಿನ್ಯೂ ಎಲ್ಲ ಜನರೇಟ್ ಮಾಡ್ಕೊಂಡು ಅಲ್ಲಿ ಹೋಗ್ತಾ ಇದಾರೆ. ಸೊ ಹಿಂಗೆ ಹೋಗ್ತಾ ಹೋದ್ರೆ ಇನ್ನೊಂದು 50-100 ವರ್ಷದಲ್ಲಿ ಮತ್ತೆ ನಮ್ಮ ದೇಶ ದಾಸ್ಯಕ್ಕೆ ಒಳಪಡುತ್ತೆ. ಇವಾಗ ದಾಸ್ಯ ಮನೋಭಾವ ಬಂದ್ಬಿಟ್ಟಿದೆ. ಒಂದು MNC ಕಂಪ್ನಿಯಲ್ಲಿ ಜಾಬ್ ಸಿಕ್ಕರೆ ಸಾಕಪ್ಪ, ಪ್ರತಿಯೊಬ್ಬ ಹುಡುಗನ್ ಒಂದು ಆಸೆ, ಅದು ಜೀವನದೊಂದು ಡ್ರೀಮ್. ಏನು MNC ಕಂಪ್ನಿಯಲ್ಲಿ ಜಾಬ್ ಸಿಕ್ಕರೆ ಸಾಕಪ್ಪ ಅಂತ ಹೇಳಿ. MNC ಕಂಪ್ನಿಯಲ್ಲಿ ಜಾಬ್ ಸಿಗೋದಲ್ಲ, ಈ ಹುಡುಗ ಒಬ್ಬ MNC ಕಂಪ್ನಿ ಕಟ್ಟಬೇಕು ಅಂತ ಮಕ್ಕಳು ಆಗ್ಬೇಕು, ಅವಾಗ ನಮ್ ದೇಶ ಬೆಳೆಯುತ್ತೆ. ಇವಾಗ ನೋಡಿ, ನಮ್ ದೇಶಕ್ಕೆ ಸ್ವತಂತ್ರ ಬಂದು 75 ವರ್ಷ ಆಗಿದೆ. 75 ವರ್ಷ ಆದ ತಕ್ಷಣ ನಮ್ಮ ಹತ್ರ ಎಲ್ಲ ಇದೆ, ನಮ್ಮ ದೇಶದ ಏನ್ ಪ್ರಾಬ್ಲಮ್ ಏನೂ ಇಲ್ಲ, ಎಲ್ಲ ಕಂಫರ್ಟಬಲ್ ಆಗಿದೀವಿ, ಎಲ್ಲ ಚೆನ್ನಾಗಿದೆ. ಆದ್ರೆ ಇವಾಗ ನಾವು ಕರೆಕ್ಟ್ ಆಗಿ ಸಂಸ್ಕಾರಗಳನ್ನ ಕೊಟ್ಟು ಈ ಕಂಫರ್ಟ್ಸ್ ನೆಲ್ಲ ಯುಟಿಲೈಸ್ ಮಾಡ್ಕೊಂಡು ನಮ್ಮ ನೆಕ್ಸ್ಟ್ ಜನರೇಷನ್ ಏನಿದೆಲ್ಲ ಅದನ್ನ ಪವರ್ಫುಲ್ ಜನರೇಷನ್, ಶ್ರೇಷ್ಠ ಸಮಾಜ ನಾವು ಮಾಡ್ಲಿಲ್ಲ ಅಂತಂದ್ರೆ ನಾವು ಮತ್ತೆ ಕೆಳಗಡೆ ಬೀಳ್ತೀವಿ. ನಮ್ಮನ್ನ ಮತ್ತೆ ಬಂದು ಅಟ್ಯಾಕ್ ಮಾಡ್ತಾರೆ, ಮತ್ತೆ ಲೂಟಿ ಹೊಡೆಯೋದಕ್ಕೆ ಶುರು ಮಾಡ್ತಾರೆ. ಸೊ ಅದನ್ನ ನಾವು ಫಸ್ಟ್ ಅರ್ಥ ಮಾಡ್ಕೊಂಡು ಇವಾಗೆ ಇಮಿಡಿಯೇಟ್ ಆಗಿ ಆಕ್ಷನ್ಸ್ ತಗೊಳ್ಬೇಕು. ಆ ಆಕ್ಷನ್ಸ್ ಹೆಂಗ್ ತಗೊಳ್ಬೇಕು? ಯಾವ್ದ್ರಿಂದ ನಮ್ಮ ದೇಶ ಉದ್ಧಾರ ಆಗುತ್ತೆ? ಮನುಷ್ಯರಿಂದ ಉದ್ಧಾರ ಆಗುತ್ತೆ, ಹೌದಿಲ್ಲ? ಶ್ರೇಷ್ಠ ವ್ಯಕ್ತಿಗಳು ಹೆಚ್ಚು ಶ್ರೇಷ್ಠ ವ್ಯಕ್ತಿಗಳಿದ್ದಾಗ ಒಂದು ಶ್ರೇಷ್ಠ ಸಮಾಜ ಆಗುತ್ತೆ, ಶ್ರೇಷ್ಠ ಸಮಾಜದಿಂದ ಶ್ರೇಷ್ಠ ದೇಶ ಆಗುತ್ತೆ. ಸೊ ಅದೆಲ್ಲದಕ್ಕೆ ಕಾರಣ ಯಾರು ಅಂತಂದ್ರೆ ಒಬ್ಬ ಮನುಷ್ಯ. ಆ ಮನುಷ್ಯ ಎಲ್ಲಿ ತಯಾರಾಗ್ತಿದ್ದಾನೆ? ತಾಯಿ ಹೊಟ್ಟೆಯಿಂದ. ಮತ್ತೆ ತಾಯಿನೇ ಹೆಚ್ಚು ಸಂಸ್ಕಾರಗಳು ಕೊಟ್ಟು ಆ ಮಗುವನ್ನ ಒಳ್ಳೆ ದಾರಿ ಕರ್ಕೊಂಡ್ ಬರ್ತಿದ್ದಾಳೆ. ಆದ್ರೆ ಹೆಚ್ಚಿನ ಪ್ರಭಾವ ಎಲ್ಲಿ ಬೀರ್ತಾ ಇದೆ ಅಂತಂದ್ರೆ ತಾಯಿ ಗರ್ಭದಲ್ಲಿ ಬೀಳ್ತಾರೆ. ಸೊ ಇದನ್ ಬಗ್ಗೆ ಪೂರ್ತಿ ಸ್ಟಡಿ ಮಾಡಿ ಅರ್ಥ ಮಾಡ್ಕೊಂಡು ನಾವು ಹೆಚ್ಚಾಗಿ ಗರ್ಭ ಸಂಸ್ಕಾರದ ಮೇಲೆ ನಾವು ಫೋಕಸ್ ಮಾಡಬೇಕು. ಪ್ರತಿಯೊಬ್ಬ ತಾಯಿ ಕೂಡ ಈ ಗರ್ಭ ಸಂಸ್ಕಾರ ಪಡ್ಕೊಳ್ಳೋದಕ್ಕೆ ನಾವು ಹೆಲ್ಪ್ ಮಾಡಬೇಕು. ಆ ಮೂಲಕ ನಮ್ಮ ದೇಶವನ್ನ ಸದೃಢ ದೇಶ, ಸಶಕ್ತ ದೇಶ ಮಾಡ್ತಾ ನಮ್ಮ ಸಮಾಜವನ್ನ ಬಲಿಷ್ಠ ಸಮಾಜ ಮಾಡಿ ಮತ್ತೆ ನಮ್ಮ ದೇಶವನ್ನ ವಿಶ್ವವ್ಯಾಪಿಯಾಗಿ ನಮ್ಮ ಸಂಸ್ಕಾರಗಳ ಸಂಸ್ಕೃತಿಗಳನ್ನ ಹರಡಿಸುವಂತಾಗ್ಬೇಕು. ಒಬ್ಬೊಬ್ಬ ವ್ಯಕ್ತಿ ಕೂಡ ವಿಶ್ವಶಕ್ತಿ ಆಗ್ಬೇಕು ಅಂತೇಳಿ. ಅವಾಗ ನಮ್ಮ ದೇಶ ಶ್ರೇಷ್ಠ ಜನಾಂಗ ಆಗುತ್ತೆ. ಮತ್ತೆ ಏನಾಗುತ್ತೆ? ಎಸ್, ಏನಾಗುತ್ತೆ ಹೇಳಿ? ಆರ್ಯವರ್ತ ಆಗುತ್ತೆ. ಮತ್ತೆ ನಮ್ಮ ದೇಶವನ್ನ ಆರ್ಯವರ್ತ ಮಾಡ್ಲೇಬೇಕು ಅಂತ ಪಣ ತೊಟ್ಕೊಂಡವ್ರು ಯಾರು ಅಂತಂದ್ರೆ ನಾವು, ನಮ್ಮ ಟೀಮ್, ನಮ್ಮ ಸ್ವಾಮೀಜಿ ನಮ್ಗೆ ಉದ್ದೇಶ ಕೊಟ್ಟಿದ್ದಾರೆ. ಏನು ಅಂತಂದ್ರೆ ನಮ್ಮ ದೇಶವನ್ನ ಮತ್ತೆ ಆರ್ಯವರ್ತವನ್ನಾಗಿ ಮಾಡ್ಬೇಕು. ಆ ಆರ್ಯವರ್ತವನ್ನ ಮಾಡೋರು ಯಾರು ಅಂತಂದ್ರೆ ಆರ್ಯ ಜನನೀಯರು. ಆರ್ಯ ಶ್ರೇಷ್ಠ ಸಂತಾನಕ್ಕೆ ಜನ್ಮ ನೀಡುವಂತವರೇ ಆರ್ಯ ಜನನೀಯರು. ಸೊ ನಿಮ್ಮಂತವರ ಕೈಯಲ್ಲಿ ನಮ್ಮ ದೇಶ ಇದೆ. ನೀವು ಇವಾಗ ತಪಸ್ಸನ್ನ ಆಚರಿಸ್ತಾ, ಫುಲ್ ಕಠೋರವಾಗಿ ತಪಸ್ಸನ್ನ ಆಚರಿಸ್ತಾ, ಸಂಸ್ಕಾರಗಳನ್ನ ನೀಡ್ತಾ ಒಬ್ಬ ಶ್ರೇಷ್ಠ ಮಗುವನ್ನ, ಶ್ರೇಷ್ಠ ವ್ಯಕ್ತಿನ ತಯಾರು ಮಾಡ್ತಾ ಹೋದ್ರೆ ಆ ಮಗು ಬಂದು ನೆಕ್ಸ್ಟ್ ಜನರೇಷನ್ ಪೂರ್ತಿ ರೆವಲ್ಯೂಷನ್ ಆಗಿ ಮಾಡಿರುತ್ತೆ. ನೋಡಿ, ಇಲ್ಲಿ ಕಡಿಮೆ ಇದ್ದೀರಾ ಅಂತ ಅನ್ಸುತ್ತೆ. ಜೀಜಾಬಾಯಿ ಒಬ್ರಿಗೆ ಪಾಪ ಗರ್ಭ ಸಂಸ್ಕಾರ ಸಿಕ್ಕಿತ್ತು, ಆದ್ರೆ ಇಲ್ಲಿ ಒಂದು 10-12 ಜನ ಗರ್ಭಿಣಿಯರಿದ್ದೀರ. ನೀವೆಲ್ಲರೂ ಕಷ್ಟಪಟ್ಟ ಶ್ರಮ ವಹಿಸಿ ಸ್ವಲ್ಪ ಗರ್ಭ ಸಂಸ್ಕಾರ ಕೊಟ್ಟ 12 ಜನ ಶಿವಾಜಿ ನಮ್ಮ ದೇಶಕ್ಕೆ ಸಾಕಲ್ಲ? 12 ಜನ ಒಬ್ಬೊಬ್ರಿಗೆ ಒಂದೊಂದು ರಾಜ್ಯ ಕೊಟ್ಬಿಡೋದು, ಕರ್ನಾಟಕ ನೀನ್ ತಗೋ, ತಮಿಳ್ನಾಡು ನೀನ್ ತಗೋ ಅಂತೇಳಿ, ಹೌದಾ? ಸೊ ನಮ್ಮ ದೇಶ ಫುಲ್ ರ್ಯಾಪಿಡ್ ಸ್ಪೀಡ್ ಅಲ್ಲಿ ನಾವು ಉನ್ನತಿಗೆ ಏರಿಸಬಹುದು. ಯಾವ ಮೂಲಕ? ಆಧ್ಯಾತ್ಮಿಕ ಶಕ್ತಿಯ ಮೂಲಕ, ಜೊತೆಗೆ ಸಾಮಾಜಿಕ ಶಕ್ತಿಯ ಮೂಲಕ. ಎರಡನ್ನೂ ಒಟ್ಟಾಗಿ ಸೇರಿಸ್ಕೊಂಡು ನಮ್ಮ ದೇಶವನ್ನ ಉನ್ನತಿಗೆ ಏರಿಸ್ತಾ ಹೋಗ್ಬೋದು. ಸೊ ಕೊನೆಯಲ್ಲಿ ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಪ್ರೋಗ್ರಾಮ್ ಅಲ್ಲಿ ಇಲ್ಲಿವರೆಗೆ ಆರ್ಯಜನಿ ತಂಡ ಕರ್ನಾಟಕದಲ್ಲಿ ಸುಮಾರು 800ಕ್ಕೂ ಹೆಚ್ಚು ಜನ ಗರ್ಭಿಣಿಯರಿಗೆ ಕಾರ್ಯಕ್ರಮ ಮಾಡಿಕೊಟ್ಟಿದ್ದೀವಿ, ಆನ್ಲೈನು ಆಫ್ಲೈನ್ ಎಲ್ಲ ಸೇರಿ. ಅದೇ ರೀತಿ ಆರ್ಯಜನಿ ಎಂಟೈರ್ ದೇಶದಲ್ಲಿ ಆರ್ಯಜನಿ ಕಾರ್ಯಕ್ರಮ ಸುಮಾರು 4000 ಗರ್ಭಿಣಿಯರಿಗೂ ಹೆಚ್ಚಾಗಿ ಕಾರ್ಯಕ್ರಮ ಮಾಡಿಕೊಟ್ಟಿದೆ. ಸೊ 800 ಜನದಲ್ಲಿ ನನಗೆ ಅಂದಾಜು 300-400 ಜನ ಗರ್ಭಿಣಿಯರು ಕಾಲ್ ಮಾಡಿರ್ತಾರೆ.
ಅಷ್ಟು ಜನರ ಜೊತೆ ಮಾತಾಡೋ ಸೌಭಾಗ್ಯ ನಂಗೆ ಸಿಕ್ಕಿತ್ತು. ಅವರು ಡೆಲಿವರಿ ಆದ್ಮೇಲೆ ಕೂಡ ಕಾಲ್ ಮಾಡಿ ನನ್ನ ಜೊತೆ ಮಾತಾಡಿದಾಗ ಅವ್ರು ಹೇಳ್ತಾರೆ, ಪ್ರತಿಯೊಬ್ರು ಹೇಳೋ ಒಂದು ಕಾಮನಾಲಿಟಿ, ಡಾಟಾ ಅನಾಲಿಸಿಸ್ ಅಂತ ಹೇಳ್ತಾರಲ್ಲ, ಎಲ್ಲರದ್ದು ಡಾಟಾ ಅನಾಲಿಸಿಸ್ ಮಾಡಿದಾಗ ನನಗೆ ಒಂದು ಕಾಮನಾಲಿಟಿ ಏನ್ ಸಿಕ್ತು ಅಂತಂದ್ರೆ, ನನ್ನ ಮಗು ತುಂಬಾ ಶಾಂತ ಇದೆ, ನನ್ನ ಮಗು ಅಳಲ್ಲ, ನನ್ನ ಮಗು ಜಾಸ್ತಿ ಅಳಲ್ಲ, ಹೊಟ್ಟೆ ಹಸ್ದಾಗ ಮಾತ್ರ ಅಳುತ್ತೆ, ಅಷ್ಟು ಬಿಟ್ರೆ ಮತ್ತೆ ಯಾವಾಗ ಅಳದೇ ಇಲ್ಲ, ಡಿಸ್ಟರ್ಬೇ ಮಾಡಲ್ಲ ನನ್ನ ಮಗು ಅಂತೇಳಿ. ಇಲ್ಲೇ ಒಂದು ಲೈವ್ ಎಕ್ಸಾಂಪಲ್ ಇದೆ ನೋಡಿ, ಬೇಕಾದ್ರೆ ಅಲ್ಲೊಂದಿದೆ ಮಗು, ಅಧೋಕ್ಷಜ ಅಂತೇಳಿ. ಸೊ ಅವರು ಸಿಂಧೂರಿ ಅಂತೇಳಿ ಅವ್ರು ನಮ್ಮ ಪ್ರೋಗ್ರಾಮಿಗೆ ಪಾರ್ಟಿಸಿಪೇಟ್ ಆಗಿದ್ದವರು. ಸೊ ಇದ್ರಲ್ಲಿ ಏನ್ ದೊಡ್ಡ ವಿಶೇಷ ಏನಿಲ್ಲ, ಅಳೋ ಮಗು ಅಂತೇಳಿ ನಾವು ಅಳೋ ಮಗುನ ಅಳ್ಳಾರ್ದಂಗೆ ಇರೋ ಮಗುನ ತಯಾರು ಮಾಡ್ಬೇಕಂತ ನಾವು ಹೊರಟೋರಲ್ಲ. ಅದಕ್ಕೆ ಖುಷಿ ಪಟ್ಬಿಡಿವ ನಮ್ಮ ತಾಯಂದ್ರು, ಅಳ್ಳಾರ್ದಂಗಿದೆ ನನ್ನ ಮಗು ಖುಷಿಯಾಗಿದೆ ಅನ್ನೋದೇ ದೊಡ್ಡವರಿಗೂ ದೊಡ್ಡ ಒಂದು ಖುಷಿ. ಏನಕ್ಕೆ ಅಂತಂದ್ರೆ, ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಆಫೀಸ್ಗೆ ಹೋಗ್ಬೇಕು, ವರ್ಕ್ಗೆ ಹೋಗ್ಬೇಕು, ಮಗು ಬರೀ ಅಳ್ತಾ ಇದೆ ಅಂತ ಅಳ್ತಾ ಇದ್ರೆ ನಿಮಗೆ ಸಾಕಾಗ್ಬಿಡುತ್ತೆ. 1 ದಿವಸ 2 ದಿವಸ 3 ದಿವಸ ಏನಾಯ್ತಂದ್ರೆ ಬರೀ ಅಳುತ್ತೆ. ರಾತ್ರಿ ಬೆಳಿಗ್ಗೆ ಎಲ್ಲ ಕಷ್ಟಪಟ್ಟು ಬಂದಿರ್ತೀರಾ, ನೈಟ್ ಮಲಗ್ಬೇಕಂತಿರ್ತೀರಾ, ಮಗು ಅಳ್ತಾ ಇದೆ, ಏನಾಗುತ್ತೆ ನಿಮ್ಗೆ? ಫ್ರಸ್ಟ್ರೇಷನ್, ಸಾಕಾಗ್ಬಿಡುತ್ತೆ, ಎದಕ್ಕಾದ್ರೆ ಮಗು ಆಯ್ತಪ್ಪ ಅಂತೇಳಿ. ಸೊ ಅಷ್ಟಕ್ಕೆ ಖುಷಿ ಪಟ್ಬಿಟ್ಟಿದ್ದಾರೆ ನಮ್ಮ ಪ್ರೆಗ್ನೆಂಟ್ ವುಮೆನ್ಸ್. ಅದು ನಮ್ಗೆ ಉದ್ದೇಶ ಅದು ಅಲ್ಲೇ ಅಲ್ಲ. ಅಳ್ಳಾರ್ದಂಗಿರೋ ಮಗುವನ್ನ ನಾವು ಪಡಿಬೇಕನ್ನೋ ಉದ್ದೇಶ ಅಲ್ಲೇ ಅಲ್ಲ, ನಮ್ಮ ಮಗು ಶ್ರೇಷ್ಠ ಮಗು ಆಗ್ಬೇಕು ಅಂತ ಹೇಳಿ. ಸೊ ಇನ್ನೊಬ್ರು ಕೂಡ ರೀಸೆಂಟ್ ಆಗಿ ಕಾಲ್ ಮಾಡಿ ಅವ್ರ ಜೊತೆ ಮಾತಾಡ್ತಾ ಇದ್ದೆ, ಶ್ರುತಿ ಅಂತ ಹೇಳಿ, ಹುಬ್ಬಳ್ಳಿಯಿಂದ ಪಾರ್ಟಿಸಿಪೆಂಟ್. ಅವ್ರ ಮಗನ ಹೆಸರು ದೈವಿಕ್ ಅಂತ ಹೆಸರು ಇಟ್ಟಿದ್ದಾರೆ. ಅವ್ರ ಮಗನಿಗೆ 1 ವರ್ಷದ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ರು. 1 ವರ್ಷದ ಬರ್ತ್ಡೇ ಸೆಲೆಬ್ರೇಷನ್ ಅಲ್ಲಿ ಅವ್ರ ತಾಯಿ ಮತ್ತು ಅವರೆಲ್ಲರ ಮನೆಯವರೆಲ್ಲ ಅಬ್ಸರ್ವ್ ಮಾಡಿದ್ದೇನು ಅಂತಂದ್ರೆ, ಎಲ್ಲರೂ ಬಂದು ಹೇಳ್ತಿದಾರಂತ, ಗೆಸ್ಟ್ಗಳು ಕರೆದಿರ್ತೀವಲ್ಲ ಕೇಕ್ ಕಟ್ ಮಾಡುವಾಗ ಅಥವಾ ಏನಾದ್ರು ಫಂಕ್ಷನ್ ಇರೋವಾಗ, ಅವ್ರ ಗೆಸ್ಟ್ಗಳೆಲ್ಲ ಹೇಳ್ತಿದಾರಂತೆ, ಏನ್ ನಿಮ್ ಮಗು ಅಳ್ತಾನೆ ಇಲ್ಲ, ನಾವ್ ಎಷ್ಟೊಂದ್ ದಿನ 1 ಇಯರ್ ಬರ್ತ್ಡೇ ಹೋಗಿದೀವಿ, ಮಗು ಫುಲ್ ಅಳ್ತಾನೆ ಇರುತ್ತೆ, ನಿಮ್ ಮಗು ಏನ್ ಸ್ವಲ್ಪ ಕೂಡ ಅತ್ತಿರಲ್ಲ, ಪೂರ್ತಿ ಪ್ರೋಗ್ರಾಮ್ ಮುಗಿಯೋವರೆಗೆ ಕೂಡ ಸ್ವಲ್ಪ ಕೂಡ ಅಳ್ಳಿಲ್ಲಲ್ಲ ಅಂತೇಳಿ. ಸೊ ಅವ್ರು ನನಗೆ ಫೋನ್ ಮಾಡಿ ಹೇಳ್ತಾ ಇದಾರೆ, ನನ್ ಮಗು ಒಂದ್ ಸ್ವಲ್ಪ ಕೂಡ ಕಣ್ಣೀರ್ ಹಾಕಿಲ್ಲ, ಸ್ವಲ್ಪ ಕೂಡ ಅಳ್ಳಿಲ್ಲ. ಯಾಕಂದ್ರೆ ಬರ್ತ್ಡೇ ಸೆಲೆಬ್ರೇಷನ್ ಎಷ್ಟೊಂದ್ ಜನ ಎತ್ಕೊಳ್ತಿರ್ತಾರೆ, ಮುದ್ದಾಡ್ತಿರ್ತಾರೆ, ಅದಕ್ಕೂ ಸಾಕಾಗ್ಬಿಡುತ್ತೆ ಮಗುವಿಗೆ. ಎಷ್ಟಂತೇಳಿ ಇದು ಮಾಡ್ಕೋಬೇಕು, ಎಷ್ಟು ಜನರಿಗೆ ಅಂತೇಳಿ ಸೆಲ್ಫಿ ಕೊಡ್ಬೇಕು, ಪಾಪ ಎಷ್ಟು ಜನರಿಗೆ ಸ್ಮೈಲ್ ಕೊಡ್ಬೇಕು, ಸಾಕಾಗ್ಬಿಡುತ್ತೆ. ಅದು ಕೂಡ ಎತ್ಕೊಂಡು ಎತ್ತಿದ ತಕ್ಷಣ ಅದಕ್ಕೂ ಸ್ವಲ್ಪ ಇದಾಗ್ಬಿಡುತ್ತೆ. ಆದ್ರೆ ಈ ಮಗು ದೈವಿಕ ಅಳಲೇ ಇಲ್ಲಂತೆ, ಕಣ್ಣೀರ್ ಹಾಕ್ಲಿಲ್ಲಂತೆ. ಸೊ ಅವಾಗ ನನಗೆ ಹೇಳಿದೆ ನಾ ಅವ್ರಿಗೆ, ನಮ್ಮ ಮಗು ಕಣ್ಣೀರ್ ಹಾಕೋ ಮಗು ಅಲ್ಲ, ಕಣ್ಣೀರ್ ಒರೆಸೋ ಮಗು. ನಮ್ಮ ಮಗು ಕಣ್ಣೀರ್ ಹಾಕೋ ಮಗು ಅಲ್ಲ, ಕಣ್ಣೀರು ಒರೆಸೋ ಮಗು. ನಮ್ದು ನೆಕ್ಸ್ಟ್ ಬರುವಂತ ಜನರೇಷನ್ ಅಂತ ಮಕ್ಕಳು ಬರ್ತಾರೆ. ನಮ್ಮ ನೆಕ್ಸ್ಟ್ ಜನರೇಷನ್ ಮಕ್ಕಳು ಹುಟ್ಟೋಂಥವ್ರು ದುಃಖವನ್ನು ಅನುಭವಿಸಿ ಕಷ್ಟಪಡ್ತಾ ಅಳ್ತಾ, ಅಯ್ಯೋ ನನ್ನ ಜೀವನ ಇಷ್ಟೇ, ನನಗೆಲ್ಲರೂ ಕಷ್ಟ ಕೊಡ್ತಿದ್ದಾರೆ, ಎಲ್ಲರೂ ಮೋಸಗಾರರು ಅಂತೇಳಿ ಅಳ್ತಾ ದುಃಖವನ್ನು ಅನುಭವಿಸುವ ಮಗು ಅಲ್ಲ, ಇನ್ನೊಬ್ಬರ ದುಃಖವನ್ನು ಸಾಲ್ವ್ ಮಾಡುವಂತ ಮಗು. ನಮ್ಮ ದೇಶದಲ್ಲಿ ಇವಾಗ ಗರ್ಭ ಸಂಸ್ಕಾರದಿಂದ ಪಡ್ಕೊಳ್ತಾ ಇರುವಂತ ಮಗು. ಇದನ್ನ ನಾನ್ ಹೇಳ್ತಾ ಇಲ್ಲ, ನಮ್ಮ ಋಷಿಮುನಿಗಳು ಚಾಲೆಂಜ್ ಮಾಡಿ ಹೇಳ್ತಿದ್ದಾರೆ, ಗರ್ಭ ಸಂಸ್ಕಾರ ಕರೆಕ್ಟ್ ಆಗಿ ಕೊಟ್ರೆ ಸರ್ವಶ್ರೇಷ್ಠ ವ್ಯಕ್ತಿಗಳು ಹುಟ್ಟೋದಂತೂ ಗ್ಯಾರಂಟಿ ಅಂತೇಳಿ ನಮ್ಮ ಋಷಿಮುನಿಗಳು ಹೇಳಿದಂತ ಮಾತಿದು. ಸೊ ಇದನ್ನ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ಸೊ ಅಂತ ಒಬ್ಬ ಅತ್ಯದ್ಭುತವಾದಂತ ಮನುಷ್ಯನ ನೀವು ತಯಾರು ಮಾಡಿ ಅಂತ ಹೇಳಿ ನಿಮ್ಗೆಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ. ಸೊ ಕೊನೆಯಲ್ಲಿ ಅಂತ ಎಲ್ಲ ಮಕ್ಕಳನ್ನ ನೀವು ತಯಾರು ಮಾಡ್ತೀರಾ ಅಂತ ಹೇಳಿ ನನಗೆ ಸಂಪೂರ್ಣ ಭರವಸೆ ಇದೆ. ಯಾಕಂತಂದ್ರೆ ಸುಮಾರು 800 ಜನರಿಗೆ ಕಾರ್ಯಕ್ರಮ ಮಾಡಿದೀವಲ್ಲ, ಅದರಲ್ಲಿ 500ಕ್ಕೂ ಹೆಚ್ಚು ಜನ ಪೂರ್ತಿ ಇಷ್ಟ ವಹಿಸಿ ಶ್ರದ್ಧೆಯಿಂದ ನಮ್ ವಿಡಿಯೋಸ್ ಆಗಿರ್ಬೋದು, ನಮ್ ಬುಕ್ಸ್ ಆಗಿರ್ಬೋದು, ಅದನ್ನೆಲ್ಲ ನೋಡ್ತಾ ಅದನ್ನ ಅರ್ಥ ಮಾಡ್ಕೊಂಡು ಅದನ್ನ ಪರಿಪಾಲನೆ ಮಾಡ್ತಾ ಒಂದು ಶ್ರೇಷ್ಠ ವ್ಯಕ್ತಿತ್ವಗಳನ್ನ ತಯಾರು ಮಾಡ್ತಿದ್ದಾರೆ. ಇವತ್ತು ನೋಡಿ ಸಿಂಧೂರಿ ಅಕ್ಕವ್ರನ್ನ ನಾನು ಇವತ್ತೇ ನೋಡ್ತಾ ಇರೋದು ಲೈವ್ ಆಗಿ, ವಿಡಿಯೋದಲ್ಲಿ ನಾನು ನೋಡಿದ್ದಷ್ಟೇ. ಸೊ ಆದ್ರೆ ಅವ್ರ ವಿಡಿಯೋಗಳ ಮೂಲಕ ವಿಡಿಯೋಗಳನ್ನ ನೋಡಿ, ಆ 3 ವಿಡಿಯೋಗಳಿದಾವೆ ಅದನ್ನ ನೋಡಿ, ಅದಾದ ನಂತರ ಬುಕ್ಸ್ ಅನ್ನ ಓದಿ, ಆ ಮೂಲಕನೇ ಒಂದು ಅತ್ಯದ್ಭುತವಾದಂತ ಒಳ್ಳೆ ಮಗುನ ಪಡ್ಕೊಂಡಿದ್ದಾರೆ. ನಮ್ಮ ಅಕ್ಷಯಜಿ ಯಾವಾಗ್ಲೂ ಹೇಳ್ತಾ ಇದ್ರು, ಆ ಮಗು ಹನುಮಂತ ಇದ್ದಂಗಿದೆ ಅಂತ, ಫುಲ್ ಅದು ಗಲ್ಲ ಎಲ್ಲ ತಗೊಂಡು. ಸೊ ಅಷ್ಟ್ ಚೆನ್ನಾಗಿದೆ ಆ ಮಗು. ಸೊ ಯಾವಾಗ್ಲೂ ಶಾಂತ ಇರುತ್ತೆ. ಆ ಮಗುದ ವಿಡಿಯೋ ಕೂಡ ಇದೆ, ನಾವು ಗ್ರೂಪ್ ಅಲ್ಲಿ ಹಾಕ್ತಿವಿ. ಏನಂತಂದ್ರೆ ಆ ಮಗು ರಾಮನ ನೋಡಿದ ತಕ್ಷಣ ಫುಲ್ ಸ್ಮೈಲ್ ಕೊಡುತ್ತೆ. ಸೊ ಅಷ್ಟೊಂದು ನೋಡಿ, ಸ್ವಯಂ ಪ್ರಶಂಸೆ ಇಷ್ಟ ಇಲ್ಲ ಆ ಮಗುವಿಗೆ. ಸೊ ಅಂತ ಒಂದು ಒಳ್ಳೆ ಮಗುನ ನೀವೆಲ್ಲರೂ ಪಡ್ಕೊಳ್ಳಿ ಅಂತ ನಿಮ್ಗೆ ಎಲ್ಲರಿಗೂ ಹೇಳ್ತೀನಿ. ಸೊ ಇದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ, ಸಂಸ್ಕಾರ ಕೊಡ್ಬೇಕು. ಯಾವಾಗ ಕೊಡ್ಬೇಕು? ಗರ್ಭದಲ್ಲಿರೋ. ಸೊ ಎಲ್ಲರೂ ಕೊಡ್ತೀರಾ? ಶ್ರೇಷ್ಠ ವ್ಯಕ್ತಿಗಳನ್ನ ತಯಾರು ಮಾಡ್ತೀರಾ? ಸೊ ಏನ್ ನಮ್ದು ಉದ್ದೇಶ? ಜೋರಾಗಿ ಹೇಳಿ, ಜೋರಾಗಿ ಎಲ್ಲ ಒಂದು ಒಗ್ಗಟ್ಟಾಗಿ ಹೇಳ್ಬೇಕು. ಎಸ್, ಅದು ನಮ್ಮ ಸಂಕಲ್ಪ, ನಮ್ಮ ಧ್ಯೇಯ, ನಮ್ಮ ಸಂಕಲ್ಪ ಎಲ್ಲವೂ ಅದೇ. ಅದಕ್ಕೋಸ್ಕರ ನಾವು ಕಟಿಬದ್ಧರಾಗ್ಬೇಕು. ಇದು ನಿಮ್ಮ ಮಗು ಅಲ್ಲ ಅನ್ನೋದು ಫಸ್ಟ್ ತಿಳ್ಕೊಳ್ಳಿ. ಇದು ನಿಮ್ಮ ಮಗು ಅಲ್ಲ, ದೇಶದ ಒಂದು
ಆಸ್ತಿ, ಆ ಆಸ್ತಿನ ನೀವು ಇಟ್ಕೊಂಡು ಬೆಳೆಸ್ತಾ ಇದ್ದೀರಾ. ಅದಕ್ಕೆ ನೀವು ಎಷ್ಟು ಜವಾಬ್ದಾರಿಯುತವಾಗಿರ್ಬೇಕು ಅಂತಂದ್ರೆ ಅಷ್ಟೊಂದು ಶ್ರಮ ವಹಿಸ್ಬೇಕು, ಅಷ್ಟೊಂದು ಜವಾಬ್ದಾರಿಯಿಂದ ಪ್ರತಿಯೊಂದು ಕ್ಷಣ ಕೂಡ ನೀವು ಯುಟಿಲೈಸ್ ಮಾಡ್ತಾ ಹೋಗ್ಬೇಕು ಅಂತ ಒಂದು ಮತ್ತೆ ನಮ್ಮ ದೇಶದಲ್ಲಿ ಶ್ರೇಷ್ಠ ವ್ಯಕ್ತಿತ್ವಗಳ ಜನನ ಆಗ್ಬೇಕು. ಆ ಮೂಲಕ ನಮ್ಮ ದೇಶವನ್ನ ಶ್ರೇಷ್ಠ ಜನಾಂಗವನ್ನು ತಯಾರು ಮಾಡ್ತಾ ಮತ್ತೆ ನಮ್ಮ ದೇಶಕ್ಕೆ ಆರ್ಯಾವರ್ತ ಅಂತ ನಾವು ಕರ್ಸ್ಕೊಳ್ಬೇಕು ಅಂತ ಹೇಳಿ ಇನ್ನೊಂದು ಶಾರ್ಟ್ ಸ್ಪ್ಯಾನ್ ಆಫ್ 15 years ಅಲ್ಲಿ ನಾವು ಇದನ್ನ ಅಚೀವ್ಮೆಂಟ್ ಮಾಡ್ಬೇಕು. ಡೆಡ್ ಲೈನ್ ಇದೆ, 50 years ಅಲ್ಲಿ ನಾವು ಮಾಡ್ಬೇಕು. ಇಲ್ಲ ನಾವು ಮಾಡಿಲ್ಲ ಅಂತಂದ್ರೆ ಬೇರೆಯವ್ರು ಬಂದು ಅಟ್ಯಾಕ್ ಮಾಡ್ತಾರೆ. ಗೂಗಲ್ ಮತ್ತೆ ಟೆಸ್ಲಾ ಫೈಟ್ ಮಾಡುತ್ತೆ, ಬಂದ್ ಎಲ್ಲ ನಮ್ಮ ದೇಶದವ್ರಿಗೆಲ್ಲ ಟೆಸ್ಲಾದಲ್ಲಿ ಬಂದ್ಬಿಡಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಅವರು ಸಾಮ್ರಾಜ್ಯ ಕಟ್ಕೊಳ್ತಾರೆ. ಇಲ್ಲಿ ಹಾಳಾಗೋದು ಯಾರು? ನಾವು. ಅಲ್ಲಿಗೆ ಅವ್ರೇನು ಖುಷಿ ಇದ್ದಾರೆ ಅಮೆರಿಕದಲ್ಲಿ, ಫುಲ್ ಫ್ರಸ್ಟ್ರೇಷನ್, ವರ್ಕ್ ಲೋಡು, ಸ್ಟ್ರೆಸ್, ಹುಚ್ಚಾಗ್ತಾ ಇದ್ದಾರೆ ಜನ. ಆ ಮೂಲಕ ಶ್ರೇಷ್ಠತೆಯನ್ನ ನಾವು ಸಾಧಿಸಬಾರ್ದು. ಆದ್ರೆ ಆಧ್ಯಾತ್ಮಿಕ ಶಕ್ತಿಯಿಂದ, ಸಾಮಾಜಿಕ ಶಕ್ತಿಯಿಂದ ಇವೆರಡನ್ನ ಒಟ್ಟುಗೂಡಿಸ್ತಾ ನಾವು ಶ್ರೇಷ್ಠ ಸಮಾಜವನ್ನ ಕಟ್ಟಬೇಕು ಅಂತ ಹೇಳಿ ನಿಮ್ಗೆಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೇನೆ. ನಾನು ಭಗವಂತನ ಹತ್ರ ಮತ್ತೆ 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 ನನ್ನ ಪ್ರಾರ್ಥನೆ ಒಂದೇ ಇರುತ್ತೆ, ಎಲ್ಲ ಗರ್ಭಿಣಿಯರಿಗೂ ಒಂದು ಶ್ರೇಷ್ಠ ಮಗು ಆಗ್ಲಪ್ಪ ಅಂತ ಹೇಳಿ. ನಾನು ನನ್ನ ಲೈಫಲ್ಲಿ 2-3 ವರ್ಷದಿಂದ ನಾನು ಒಂದು ಪ್ರಯತ್ನ ಪಡ್ತಿದ್ದೀನಿ. ಯಾವುದೇ ಒಂದು ಗರ್ಭಿಣಿ ನನ್ನ ಕಣ್ಣಿಗೆ ಕಾಣಿಸಿದ ತಕ್ಷಣ ನನ್ನ ಮನಸ್ಸಲ್ಲಿ ಒಂದು ಮಂತ್ರ ಹೇಳ್ಕೊಳ್ತೇನೆ. ನನ್ನ ಮನಸ್ಸಲ್ಲಿ ಒಂದು ಮಂತ್ರ, ಭಗವಂತ ಆ ಮಂತ್ರ ಹೇಳಿ, ಭಗವಂತ ಆ ಗರ್ಭಿಣಿಗೆ ಒಳ್ಳೇದ್ ಮಾಡಪ್ಪ ಅಂತ ಹೇಳಿ. ಸೊ ಅದನ್ನ ನೀವು ಕೂಡ ಪ್ರಾಕ್ಟೀಸ್ ಮಾಡ್ಬೋದು. ನಮ್ಗೆ ಅಟ್ಲೀಸ್ಟ್ ಕಾಣಿಸ್ತಾನೆ ಇರ್ತಾರೆ, ಯಾವಾಗಾದ್ರೂ ಗರ್ಭಿಣಿಯರು ಕಾಣಿಸ್ತಾ ಇರ್ತಾರೆ. ಒಬ್ರು ಕಾಣಿಸಿದ ತಕ್ಷಣ ಮನಸ್ಸಲ್ಲಿ ಒಂದು ಮಂತ್ರ ಹೇಳ್ಕೊಂಡು ಭಗವಂತ ಅವ್ರಿಗೆ ಒಳ್ಳೇದ್ ಮಾಡಪ್ಪ ಅಂತ ಬೇಡ್ಕೊಳ್ಳೋದು ಅಷ್ಟೇ. ಅಷ್ಟು ನಮ್ಮ ಪ್ರಯತ್ನ ನಾವು ಮಾಡೋಣ, ಆಯ್ತಾ? ಮಾಡ್ಬೋದಾ? ಓಕೆ. ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ. ಸೊ ಕೊನೆಯಲ್ಲಿ ಒಂದು ಮಂತ್ರ ಹೇಳಿ ಮುಗಿಸ್ತೇನೆ. ಸೊ ದಯವಿಟ್ಟು ಎಲ್ಲರೂ ಸ್ಟ್ರೈಟ್ ಆಗಿ ಕೂತ್ಕೊಳ್ಳಿ. ಒಂದು ಸಣ್ಣ ಮಂತ್ರ ಹೇಳ್ತೇನೆ, ಎಲ್ಲರೂ ರಿಪೀಟ್ ಮಾಡೋಣ. ಓ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.